Good morning. Two announcements before I start with my classes. First, Friday test ಗೆ MCQs ಜೊತೆಗೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಒಂದು ಕ್ವಶನ್ ಅಬೌಟ್ ರೀಸೆಂಟ್ ಹ್ಯಾಪನಿಂಗ್ಸ್ ಏನು ಡೈಲಿ ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು ಆ ಇಶ್ಯೂಸ್ ಮೇಲೆ ಒಂದು ಕ್ವಶನ್ ಇರುತ್ತೆ. 10 mark ಇರುತ್ತೆ. ಓಕೆ, that you have to write. Second, ಇವತ್ತು ಆಫ್ಟರ್ನೂನ್ 2:30 ಇಟ್ಸ್ ಮ್ಯಾಂಡೇಟರಿ ಫಾರ್ ಎವ್ರಿಬಡಿ ಟು ಕಮ್. ಸೋಶಿಯಾಲಜಿ ಎಷ್ಟು ಜನ ಇದ್ರಿ? ಯು ಸ್ಟೇ ಹಿಯರ್. ಸೋಶಿಯಾಲಜಿ ಯಾರು ಇರ್ತಾರೆ ಅವ್ರಿಗೆ ಕ್ಲಾಸ್ ರೂಮಲ್ಲಿ ಇರಬೇಕು. ಕನ್ನಡ ಲಿಟ್ರೇಚರ್ ಫಸ್ಟ್ ಫ್ಲೋರಲ್ಲಿ ಕ್ಲಾಸ್ ರೂಮ್ ನೋಡಿದ್ದೀರಿ. ಫಸ್ಟ್ ಕ್ಲಾಸ್ ರೂಮ್ ಲೆಫ್ಟ್ ಸೈಡಲ್ಲಿ ವಿಲ್ ಬಿ ದ್ಯಾಟ್. ರವಿ ಸರ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಸೋಶಿಯಾಲಜಿ ಐ ವಿಲ್ ಬಿ ಡಿಸ್ಕಸಿಂಗ್. ಆ್ಯಂಡ್ ಯಾರು ಡಿಸೈಡ್ ಮಾಡಿಲ್ಲ? ಡಿಸೈಡ್ ಮಾಡಿಲ್ಲ. ದೋಸ್ ಆರ್ ನಾಟ್ ಡಿಸೈಡೆಡ್ ಯು ಕ್ಯಾನ್ ಆಲ್ಸೋ ಸ್ಟೇ ಹಿಯರ್ ಆರ್ ಕನ್ನಡ ಲಿಟ್ರೇಚರ್ ಎಲ್ಲಾದರೂ ಬರ್ಬೋದು. ದಟ್ಸ್ ಯುವರ್ ಆಪ್ಷನ್. ಓಕೆ, you want to convert yourselves to sociology, you can sit here. Or else ಇರಬೇಕು ಕೊಟ್ಟರೆ ಎಷ್ಟು ಜನ ಇರಬೇಕು? ಐ ಕ್ಯಾನ್ ಸಿ ರೈಟ್ ನಾ ಎಷ್ಟು ಜನ ನೀವು ಸೋಶಿಯಾಲಜಿಗೆ ಇಲ್ಲಿರಬೇಕು. ಸೋಶಿಯಾಲಜಿ ಬಗ್ಗೆ ಫೀ ಸ್ಟ್ರಕ್ಚರ್, ಟೈಮಿಂಗ್ಸ್, ಓರಿಯೆಂಟೇಷನ್ ಕ್ಲಾಸ್ ಡೀಟೇಲ್ಸ್ ಏನು ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಡಿಸ್ಕಷನ್ಸ್ ಇರುತ್ತೆ. ಆಫ್ಟರ್ ದಟ್ ಯು ಕ್ಯಾನ್ ಮೂವ್. ಅದಾದ ಮತ್ತೆ ಕ್ಲಾಸಸ್ ಇರಲ್ಲ. ಯು ಕ್ಯಾನ್ ಮೂವ್ ಟು ಯುವರ್ ರೆಸ್ಪೆಕ್ಟಿವ್ ಪ್ಲೇಸಸ್. ಓಕೆ, and third one very important, holidays illa. Deepavali holidays ಎಷ್ಟು ಜನ ಹಾಲಿಡೇಸ್ ಬೇಕು? ಹಾಲಿಡೇಸ್ ಬೇಕಾಗಿರೋದು ಯಾರಿಗೆ ಬೇಡ? ಯಾರಿಗೆ ಬೇಡ ಹಾಲಿಡೇಸ್? ಯಾರಿಗೆ ಬೇಡ? ಬೇಡ, ಬೇಡ. Okay. See, the thing is, majority is for holidays. The thing is very simple. Holidays we have decided, actually well decided, Friday afternoon ಇಂದ ನಿಮಗೆ till Monday ವರೆಗೂ ರಜಾ ಕೊಡಬೇಕಂತ. Friday afternoon ಇಂದ Saturday ಕ್ಲಾಸ್ ಇರಲ್ಲ, Sunday ಕ್ಲಾಸ್ ಇರಲ್ಲ, Monday ಕ್ಲಾಸ್ ಇರಲ್ಲ ಅಂತ ತೀರ್ಮಾನ ಮಾಡಿದ್ವಿ. Past tense decided. ಬಟ್ ವಿ ಫೆಲ್ಟ್ ದಟ್ ಏನಪ್ಪ ಅಂದರೆ ತುಂಬ ದೂರ ಹೋಗೋರಿದ್ದೀವಿ, ಬಸ್ಸಲ್ಲಿ ಟ್ರಾವೆಲ್ ಮಾಡೋರಿದ್ದೀವಿ, ಪಿ ಜಿನಲ್ಲಿ ಸ್ಟೇ ಆಗಿರೋರಿದ್ದೀವಿ. ಸಂಬಡಿ ಗಾಟ್ ಇನ್ಫೆಕ್ಟೆಡ್, ಅದು ಚಾನ್ಸಸ್ ಆಫ್ ಸ್ಪ್ರೆಡಿಂಗ್ ಟು ಅದರ್ಸ್ ಚಾನ್ಸಸ್ ಆರ್ ಇನ್ಕ್ರೀಸ್ಡ್ ಅಲ್ವಾ? ಇನ್ಕ್ರೀಸಸ್ ಜಾಸ್ತಿ ಆಗಿಬಿಡುತ್ತೆ ಚಾನ್ಸಸ್. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಫೈನಲಿ ಡಿಸೈಡೆಡ್ ನಾಟ್ ಟು ಗ್ರ್ಯಾಂಟ್ ಎನಿ ಲೀವ್. ರಜೆಯನ್ನು ಕೊಡೋದು ಬೇಡ ಅಂತ, ರೈಟ್? ಸೊ ಈಗ ನಿಮ್ಮ ಒಪಿನಿಯನ್ ಹೇಗೆ? ವಾಟ್ ಡು ಯು ಥಿಂಕ್? ಕೀಪಿಂಗ್ COVID-19 ಇನ್ ಮೈಂಡ್, ಹೇಳಿ ರಜಾ ಬೇಕು ಅಂದರೆ ವಿಲ್ ಹ್ಯಾವ್ ವಿಲ್ ಗ್ರ್ಯಾಂಟ್, ಬೇಡ ಅಂತ ವಿಲ್ ಡೂ ಕ್ಲಾಸಸ್. ಮನೇಲೇ ಇರ್ತೀರಾ? ಮನೇಲೇ ಇದ್ರೂ ಪರವಾಗಿಲ್ಲ, ರಜಾ ಮಾತ್ರ ಬೇಕು ಅಲ್ಲ. ದಟ್ ಇಸ್ ಆಲ್ಸೋ ಟ್ರೂ. ದಿಸ್ ಇಸ್ ದ ದಿವಾಲಿ ಯು ಆರ್ ಗೋಯಿಂಗ್ ಟು ಎಂಜಾಯ್, ಬಟ್ ನೆಕ್ಸ್ಟ್ ದಿವಾಲಿ ಯು ಕ್ಯಾನಾಟ್ ಎಂಜಾಯ್. ಯು ವಿಲ್ ಬಿ ಪ್ರಿಪೇರಿಂಗ್ ವೆರಿ ಹಾರ್ಡ್ ಫಾರ್ ಯುವರ್ ಮೇನ್ ಎಕ್ಸಾಮಿನೇಷನ್ಸ್. ದೀಪಾವಳಿ ಎಂಜಾಯ್ ಮಾಡಿದ್ರೆ ಇದು ಒಂದೇ ವರ್ಷ ಎಂಜಾಯ್ ಮಾಡಬೇಕು. Those who are serious aspirants, next pre-clear ಆದ್ಮೇಲೆ if you are writing your main examinations, ನಿಮಗೆ ದೀಪಾವಳಿ ಎಂಜಾಯ್ ಮಾಡೋದಕ್ಕೆ ಟೈಮ್ ಇರಲ್ಲ ಅಲ್ವಾ? ಓದ್ತಾ ಇರ್ತಾರೆ, ಪ್ರಿಪ್ರೇಷನ್ಸ್ ಇರುತ್ತೆ, ಮೈನ್ಸ್ಗೆ ರಿವಿಷನ್ಸ್ ಮಾಡ್ತಾ ಇರ್ತಾರೆ. ಕೀಪಿಂಗ್ ದಾಟ್ ಇನ್ ಮೈಂಡ್ ವಿ ಕ್ಯಾನ್ ಗ್ರ್ಯಾಂಟ್ ಹಾಲಿಡೇಸ್, ರಜಾ ಕೊಡ್ಬೋದು. ಬಟ್ ಪ್ರಾಬಬ್ಲಿ ಯಾವತ್ತು ಹಬ್ಬ ಇರೋದು? ಯಾವತ್ತು? ಸಂಡೇ ಮಂಡೇನಾ? ಹಬ್ಬ ಯಾವತ್ತಿದೆ ಅಂತ ಡಿಸ್ಪ್ಯೂಟ್ ಇದೆಯಾ? ಅಲ್ಲಪ್ಪ, ನಿಮಗೂ ಗೊತ್ತಿರಲ್ಲ, ಬಾಯ್ಸಿಗೆ ಗೊತ್ತಿರಲ್ಲ, ಗರ್ಲ್ಸಿಗೆ ಗೊತ್ತಿರುತ್ತೆ. ದೀಪಾವಳಿ ಯಾವ್ಯಾವ ಮಾಡೋದು? ಸರ್ ದೀಪಾವಳಿ ಅವ್ರು ಮಾಡಿದ್ರೆ ಪಟಾಕಿನ ಹೊಡೆಯೋದು ಅಂತಿರಲ್ಲ. ಹಾಂ, ಗ್ರೀನ್ ಕ್ರ್ಯಾಕರ್ಸ್. ಯಾವತ್ತು ಹಬ್ಬ? ಸ್ಯಾಟರ್ಡೆ ಸಂಡೇ 3 ದಿವಸ.
ಆಕ್ಚುಲಿ ದೀಪಾವಳಿ ಅವ್ರ ಮಂಡೇನಾ? ಸಾಟರ್ಡೆ ಬಂದು ಇವ್ರಿಗೆ ಯಾರಿಗೆ? ಸರ್ ಹ್ಞೂ ಸೇಟು ಚತುರ್ದಶಿ ಮಾಡ್ತಾರೆ. ಓಕೆ ಓಕೆ. ಸ್ಯಾಟರ್ಡೆ ಅವರಿಗೆ ಅವರಿಗೆ ಸ್ಯಾಟರ್ಡೆ ರಜಾ ಬೇಡ. ಹಾಲಿಡೇಸ್ ಆಫ್ಟರ್ ಫ್ರೈಡೇ ಆಫ್ಟರ್ನೂನ್ ಇಂದ ಟಿಲ್ ಮಂಡೇ ಯು ವಾಂಟ್ ಹಾಲಿಡೇಸ್. ಓಟ್ ಎಷ್ಟು ಜನ ಓಟ್ ಹಾಕ್ತೀರಿ ಇದಕ್ಕೆ? ಆಫ್ಟರ್ನೂನ್ ಮೇಲೆ ಟಿಲ್ ಮಂಡೇ. ಟ್ಯೂಸ್ಡೇ ವಿತೌಟ್ ಫೇಲ್ ಮಾರ್ನಿಂಗ್ ನಾವು ಕ್ಲಾಸಿಗೆ ಬರ್ತೀವಿ. ಎಷ್ಟು ಜನ? ಓಕೆ. Decision will be announced after the class. Unanimous, sir. Unanimous. I can see. ಅವರು ಒಬ್ಬ 50 ಜನ ಇರೋರು ಬಿಟ್ಟು ನೆನ್ನೆ ಜನ ಇರೋರು ಇನ್ನೊಂದು ಇಬ್ಬರು ಬಿಟ್ಟರೆ ಎಲ್ಲ ಯುನಾನಿಮಸ್ ಓಟೆ. ಬಟ್ ಈ ಯುನಾನಿಮಸ್ ಓಟ್ ಎಲ್ಲದಕ್ಕೂ ಇರಬೇಕು. ಪ್ರಾಜೆಕ್ಟ್ ಮಾತ್ರ ಟೆಸ್ಟಿಗೆ ಆನ್ಸರ್ ರೈಟಿಂಗಿಗೆ ಎಲ್ಲದಕ್ಕೂ ಯುನಾನಿಮಸ್ ಇದ್ರೆ ವಿ ಆರ್ ಹ್ಯಾಪಿ. ಕರೆಕ್ಟ್. ಆ್ಯಂಡ್ ನೀವು ಇಲ್ಲಿಗೆ ಬಂದು ಹಾಕ್ತಿರೋ ಎಫರ್ಟ್ಗೂ ವರ್ತ್ ಅನ್ಸುತ್ತೆ. ರೈಟ್. ವಾಟ್ ಐ ಕ್ಯಾನ್ ಸಿ ಫ್ರಮ್ ಯುವರ್ ಸೈಡ್, ನೀವೇನೋ ತುಂಬ ಸೀರಿಯಸ್ ಇಲ್ಲ ಎಕ್ಸಾಮ್ಸ್ಗೆ. ಯು ಟೇಕಿಂಗ್ ಇಟ್ ವೆರಿ ಲೈಟ್ಲಿ. ಕರೆಕ್ಟ್ ಅಲ್ವಾ? ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ದಾರೆ ಈ UPSC ಮಾಡೋಕ್ಕೆ. ಅವ್ರ ಜೊತೆ ನೀವು ಚಾಲೆಂಜಿಂಗ್ ಫೈಟ್ ಮಾಡಬೇಕಂದ್ರೆ ಇದು ಹಾರ್ಡ್ ವರ್ಕ್ ಎಲ್ಲ ನೀವು ಮಾಡ್ತಾ ಇರೋದು. ತುಂಬ ಆರಾಮಾಗಿದ್ರಿ. ನಾನು ಏನೋ ಕಾಲೇಜಿಗೆ ಬರ್ತಾ ಇದ್ದೀನಿ ಇನ್ನ ಅಲ್ವಾ? ಕಾಲೇಜ್ ಡೇಸನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. UPSC ಮೋಡ್ಗಿನ್ನ ಬಂದಿಲ್ಲ. ಇಟ್ ವಿಲ್ ಬಿ ವೆರಿ ಟಫರ್ ಸೈಡ್. ಕರೆಕ್ಟ್. ಥಿಂಕ್ ಆಫ್ ಇಟ್. ಆ ಸೀರಿಯಸ್ನೆಸ್ ತೋರಿಸಿ. ರೈಟ್. ಆ ಸೀರಿಯಸ್ನೆಸ್ ಬರಬೇಕಂದ್ರೆ ಯು ಶುಡ್ ನಾಟ್ ಮಿಸ್ ಇವನ್ ಅ ಸಿಂಗಲ್ ಕ್ಲಾಸ್. ಯಾವುದಾದ್ರೂ ಆಗಿರಲಿ, ಯಾರಾದರೂ ಪಾಠ ಮಾಡಲಿ, ಅಟ್ಲೀಸ್ಟ್ ಗೆಟ್ ಟು ನೋ ಸಮಥಿಂಗ್ ನ್ಯೂ. ಹೊಸದಾಗಿ ಏನಾದರೂ ಕಲಿತೀನಿ ಅಂತ ಹೇಳಿದ್ರೆ ಕ್ಲಾಸ್ಗೆ ಅಟೆಂಡ್ ಮಾಡಬೇಕು. ರೈಟ್. ಓಕೆ. ಸೊ why did you stop the class? Salient features of Indian economy. Some take down the names actually. ಇವತ್ತು ಯಾರು ಬರ್ತಿದ್ರು ಒಂದು ಶೀಟ್ ಎಲ್ಲರೂ ಅವರ ಹೆಸರು ಬರೀತಾರೆ. ಇವತ್ತು ಯಾರು ಆಬ್ಸೆಂಟ್ ಮಾಡಿದಾರೋ ಅವ್ರಿಗೆ ನಾಳೆ ಕೌನ್ಸಿಲಿಂಗ್ ಹೇಳಿ ಮ್ಯಾಂಡೇಟರಿ ಮಾಡು. ದೇ ಶುಡ್ ಕಮ್ ಟುಮಾರೋ. ಕ್ಲಾಸಿಗೆ ಬರೋಂಗಿಲ್ಲ, ಕೆಳಗಡೆ ಬಂದು ನನಗೆ ಭೇಟಿ ಮಾಡಬೇಕು. ನಾನು ರವಿ ಸರ್ ಇಬ್ಬರು ಇರ್ತೀವಿ. ವೈ ದ ಮಿಸ್ಸಿಂಗ್ ಕ್ಲಾಸಸ್ ಅಂತ. ಸುಮಾರು ಐ ಡೋಂಟ್ ಸಿ ಅರೌಂಡ್ 5-6 ಮೆಂಬರ್ಸ್ ಇಲ್ವ ಇವತ್ತು. 33 ಇದೆ ಅನ್ಸುತ್ತೆ. ಅರೌಂಡ್ 40 ಮೆಂಬರ್ಸ್. 7 ಮಿಸ್ಸಿಂಗ್. ರೈಟ್. Okay. These things we have seen, right? Point one, low per capita income is increasing. Occupational pattern, change in occupational pattern. Tertiary sector is contributing more. Heavy pressure of population, controlling the population pressure in those data. And two views of economics about heavy population pressure and population data we have discussed. And we have discussed a few questions. Why China adopted toolkit policy and all those stuff. And this is one more graph you should write, and you must remember this. And whenever you write in your main examination, don't write the population of India which comes in Prajavani or some other newspapers. Or population. But you write the data which are announced by NHSO in the census. Population census ಅಲ್ಲಿ ಅನೌನ್ಸ್ ಮಾಡಿದ್ರು ಆ ಡಾಟಾನ ನೀವು ಕೊಡಬೇಕಾಗುತ್ತೆ. ಸೊ ವಾಟ್ ಇಸ್ ದ ಡಾಟಾ? ವಾಟ್ ಇಟ್ ಇಸ್ ಸೇಯಿಂಗ್? 1.21 ಬಿಲಿಯನ್ ಹೇಳ್ತಾರೆ ಅಲ್ವಾ? 121 ಕೋಟಿ 2011 ಪ್ರಕಾರ ಭಾರತದ ಜನಸಂಖ್ಯೆ ಅಂತ ಹೇಳ್ತಾರೆ. ರೈಟ್. ಟೇಕ್ ಡೌನ್ ಆ್ಯಂಡ್ ಕಂಪ್ಯಾರಿಸನ್ ಎಷ್ಟು ಬರೀಬೇಕು, ಇದಿಷ್ಟು ಬರೀಬೇಕು, ಈ ಬೇಡ ನೋಟ್ ಇದೆಯಲ್ಲ ಅದು ಬಿಟ್ಟು ಇನ್ನೆಲ್ಲ ಬರೀಬೇಕು. ಪರ್ಟಿಕ್ಯುಲರ್ಲಿ ಕ್ವಶನ್ಸ್ ಮೇ ಕಮ್ ಆನ್ ಸೆಕ್ಸ್ ರೇಷಿಯೋ ಆ್ಯಂಡ್ 0 to 6 year population and child sex ratio. These are questions, so you can definitely expect.
UPSC results ಬಂದಾಗ majority female qualifier. Yeah, I can see in this classroom too. They all kept separate notes. ಒಬ್ರಿಗೂ ಸಜೆಷನ್ ಹೇಳೋಗಿಲ್ಲ, ಆಲ್ಮೋಸ್ಟ್ ಎಲ್ರದ್ದು ನೋಟ್ಸ್ ಆಗಿ ಹಂಚಿ. ನಿಮ್ಮಲ್ಲಿ ಕೆಲವರು ಶೀಟಾಗಿ ಬರೀತಾ ಇದ್ದೀರಿ, ರಫಲ್ಲಿ ಬರೀತಾ ಇದ್ದೀರಿ. ನೋಡಿದ್ರ ಬ್ರೈನ್ ಜಾಸ್ತಿ ಇದೆ ಅಲ್ವಾ? ಜಾಸ್ತಿ ಇದೆ ಕಮ್ಮಿ ಇದೆ? ಉಪಯೋಗ ಮಾಡಿ. ಸಪರೇಟ್ ನೋಟ್ಸ್ ಇಡಬೇಕು. ನೀವು ಸ್ಕೂಲಲ್ಲಿ ಹೆಂಗೆ ಪ್ರಿಪೇರ್ ಆಗ್ತಿದ್ರಿ ಹಂಗೆ ಪ್ರಿಪೇರ್ ಆದರೆ ಯು ಪಾಸ್ ದಿಸ್ ಎಕ್ಸಾಮ್. Done.
ರಚಕ್ಕೆ ದೂರ ಹೋಗೋರು ಯಾರಿದ್ರಿ? ಗರ್ಲ್ಸ್. ನೀವು ಒಬ್ಬರೇನಾ? ಇಬ್ರು ಮಾತ್ರ. ಓಕೆ. ಯು ಗೋ ಬೈ ಬಸ್? ಟ್ರೈನ್ ಬಸ್. ಓಕೆ. ಅಲ್ಲಿಂದ ಬಂದು 40 days ಕ್ವಾರಂಟೈನ್ ಬಂದು go and buy N95 mask first. Okay, nimmibbarige especially since you are traveling outside, N95 mask is mandatory for you. ಅಲ್ಲಿಂದ ನೀವು ಊರಿಗೆ ಹೋದ್ಮೇಲೆ ಕ್ಯಾನ್ಸಲ್ ಆಗುತ್ತೆ. ಹಂಗೆ ಯಾವ್ದಾರ ಒಂದು ಪ್ರಾಡಕ್ಟ್ಗೆ ಬೈ ಮಾಡಿ ಬಟ್ ಕಂಡೀಷನ್ ಸಪ್ಲೈ ಇದ್ದಾಗ ಕ್ಯಾನ್ಸಲ್ ಆಗುತ್ತೆ. Done. So you see the population of India in comparison 2001 in the 2011 year. Obviously we can see some increase. Male population will increase notably, female population will increase notably, right? Sex ratio will increase notably but not as expected. Sex ratio is still lacking by 60. What do you mean by sex ratio? Number of male Allah. Number of female for every 1000 male. Number of female for every 1000 male. Sex ratio is equal to number of female for every 1000 male. Number of female for every 1000 male. That is sex ratio. 940 is an early. Population density, what do you mean by population density? Population density, how calculation ಮಾಡ್ತಾರೆ? Per 1 square. Per square kilometer. Per square kilometer. What do you mean by that? Per square kilometer ಅಂತ ಹೇಳಿದ್ರೆ 1 square kilometer. ಸ್ಕ್ವೇರ್ ಇರಬೇಕು ಕಿಲೋಮೀಟರ್ಸ್ ಅಲ್ವಾ? ಇಲ್ಲಿಂದ ಅಲ್ಲಿವರೆಗೂ 1 ಕಿಲೋಮೀಟರ್ ಅಂತ ಲೆಕ್ಕ ಬರಲ್ಲ. ಪರ್ ಸ್ಕ್ವೇರ್ ಏರಿಯಾ ತಗೋತಾರೆ. ಸ್ಕ್ವೇರ್ ಏರಿಯಾದಲ್ಲಿ 1 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಆವರೇಜ್ ಡೆನ್ಸಿಟಿ ಎಷ್ಟಿದೆ ಇಂಡಿಯಾದಲ್ಲಿ? 382. ರಿಮೆಂಬರ್ ದಟ್. 0 to 6 year ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆ. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದೀವಿ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಅದರ ಮೇಲ್ ಪಾಪ್ಯುಲೇಷನ್, ಫಿಮೇಲ್ ಪಾಪ್ಯುಲೇಷನ್. Comparison to male population, female infants population kadame ide growth because of we are living into such a society where women are not encouraged and female birth adre gottalla namage in Indian peculiar traditions, right? So adrinda female infanticides alva ee taraddu adenu sheshugurna hati anta karitivalla. So the number of females in the age group are keep on decreasing. Child sex ratio is not acceptable. You see there, 2001 ಅಲ್ಲಿ 927 ಇರೋದು 2011 ಅಲ್ಲಿ 914 ಆಗಿದೆ. ಅಂದರೆ ಫಾರ್ ಎವ್ರಿ 1000 ಮೇಲ್ ಚೈಲ್ಡ್ ಎಷ್ಟು ಫಿಮೇಲ್ ಚೈಲ್ಡ್ಸ್ ಅವೈಲಬಿಲಿಟಿ ಇದ್ದಾರೆ? Think of it. So their numbers are less. ಕರೆಕ್ಟ್ ಅಲ್ವಾ? ಕಂಪ್ಯಾರಿಸನ್ ಟು ಲಾಸ್ಟ್ ಡಿಕೇಡ್ಗೆ ಈ ಡಿಕೇಡ್ ಕಂಪೇರ್ ಮಾಡಿದ್ರೆ ಎಷ್ಟು ಕಡಿಮೆ ಆಗಿದೆ? 13 ಕಡಿಮೆ ಆಗಿದೆ. ಎಸ್ ಅಲ್ಲ? ಓಕೆ. ನೆಕ್ಸ್ಟ್ ಲಿಟ್ರಸಿ ರೇಟ್ ನೋಡಿ 74.4% ಇದೆ, ಬಟ್ ಇಂಪ್ರೂವ್. ಮೇಲ್ ಲಿಟ್ರಸಿ ರೇಟ್ ಇಂಪ್ರೂವ್, ಫೀಮೇಲ್ ಲಿಟ್ರಸಿ ರೇಟ್ is also improved. But comparison only female literacy rate is improved faster or more than that of male literacy rate. Okay, ಈ differences ಅನ್ನ ಯಾವಾಗಲೂ ರಿವಿಷನ್ ಮಾಡುವಾಗ ಮಂಡಲ್ ಇಟ್ಕೊಳ್ಳಿ ಸ್ಟಾಟ್ಸ್, ರೈಟ್? And Indian economy before 2005 underdeveloped and chronic unemployment ಅಂತ ಕರೀತಾರೆ. But today we can see it's the fastest developing economy. India has been called the fastest developing economy after China today. But in between 2016-17 ಅಲ್ಲಿ India was the fastest growing economy. ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿತ್ತು ಭಾರತ. ಬಟ್
it has lost its position to China. China was earlier first, then India, then again China. It is not because China is improving. China's again stagnant again. But India's performance high iddiddu low aaytu matte high low ee reeti difference agtave. Correct? So that is the major reason, right? Barcode points. Idಕ್ಕೆ ಎರಡು ಬೇರೆ sub points ಬರುತ್ತೆ, they are very important. Underdeveloped and chronic unemployment, fastest developing economy plus employment generation. How it was before, how it is present. In your preparation, entire preparations only confidence, ಏನಾದರೂ ಲ್ಯಾಕ್ ಆಗುತ್ತಾ, ಯಾರಾದರೂ ಸಣ್ಣ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅವಾಗ ಯಾರಿಗೆ ಮುಂದೆ ಅನ್ಸಿದ್ರೆ ಹೇಳಿ. ಓಕೆ, ಲ್ಯಾಕಿಂಗ್ ಮೋಟಿವೇಶನ್ ಸರ್, ಪ್ರಿಪ್ರೇಷನ್ಗೆ ನಮಗೆ ಮೋಟಿವೇಶನ್ ಬೇಕು, ಇಲ್ಲ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ವಿ ಸ್ಟಾರ್ಟೆಡ್ ವಿತ್ ಜೋಶ್, lot of jokes. ನಾಳೆನೇ UPSC ಸರ್ ಡನ್, ಬಟ್ 2-3 months ಆದಮೇಲೆ ನಾವು ಜೋಶ್ ಎಲ್ಲ ಕಡಿಮೆ ಆಗ್ಬಿಟ್ಟಿರ್ತಲ್ಲ. ಆ ಥರ ಏನಾದರೂ ಅನಿಸಿದರೆ ಇದ್ರೆ ಹೇಳಿ. ಐ ಟೆಲ್ ಯು ಟು ವಿಸಿಟ್ ಫ್ಯೂ ಪ್ಲೇಸಸ್, ಯು ವಿಲ್ ಗೆಟ್ ಕಾನ್ಫಿಡೆನ್ಸ್. ಓಕೆ, ಇಲ್ಲ ನಿಮ್ಮ ಸುತ್ತಮುತ್ತನೇ ಸಿಗುತ್ತೆ ಪ್ಲೇಸಸ್, ನೋ ನೀಡ್ ಟು ಗೋ ಎನಿವೇರ್ ಎನಿ ಸ್ಟೇಟ್. Called underdeveloped, Indian economy underdeveloped ಅಂತ ಕರಿತೀವಿ. ಯಾಕೆಂದರೆ unutilized and underutilized manpower. We'll discuss one by one. Unexploited natural resources. I specifically mentioned monsoon over there. It is very difficult to provide gainful employment, and we'll understand what is gainful employment. Take down these points first. Unutilized and underutilized manpower. So you tell me now, investing in which are the areas improves employment generation? ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಸರ್? ಇನ್ಫ್ರಾಸ್ಟ್ರಕ್ಚರ್,
Okay, infrastructurally, many engineers, civil engineers, or lower group employees, they may get employed. Where Production sector. infrastructurally, particularly division ಮಾಡಿದ್ರೆ, if the government is investing on railways, airports, ಕರೆಕ್ಟಾಗಿ ಹೊಸದ ಒಂದು ಏರ್ಪೋರ್ಟ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ಜನ ಎಂಪ್ಲಾಯ್ ಆಗ್ತಾರಲ್ಲಿ, ಹೊಸ ರೈಲ್ವೇಸ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ಜನ ಎಂಪ್ಲಾಯೀಸ್ ಆಗ್ತಾರೆ, ಥಿಂಕ್ ಆಫ್ ಇಟ್. ಹೊಸ ಗೌರ್ಮೆಂಟ್ ಹಾಸ್ಪಿಟಲ್ ಆದರೆ ಎಷ್ಟು ಜನ ಎಂಪ್ಲಾಯೀಸ್ ಆಗ್ತಾರೆ, ರೈಟ್. ಟೂರಿಸಮ್ ಇಂಪ್ರೂವ್ ಆದರೆ ಎಷ್ಟು ಜನ ಎಂಪ್ಲಾಯೀಸ್ ಆಗ್ತಾರೆ. ಈಗ ಪರ್ಟಿಕ್ಯುಲರ್ ವಿಲೇಜ್ ಆರ್ ಪರ್ಟಿಕ್ಯುಲರ್ ಸಿಟಿ, ಈ ವಿಲೇಜ್ ಟೂರಿಸಮನ್ನು ನೋಡಿದ್ರೆ ಎಷ್ಟು ಜನ ಒಳಗೆ ಬರೋರು, ಎಷ್ಟು ಜನ ಆಚೆ ಬರೋ ಸಂಖ್ಯೆ ಜಾಸ್ತಿ ಆದರೆ ನೀವು ಎಂಪ್ಲಾಯ್ಮೆಂಟ್ ಅಂದರೆ ಡೋಂಟ್ ಥಿಂಕ್ ಆಲ್ ಆರ್ ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟ್. ಥಿಂಕ್ ಆಫ್ ಅನ್ಆರ್ಗನೈಸ್ಡ್ ಎಂಪ್ಲಾಯ್ಮೆಂಟು, ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ. ರೌಡ್ ಸ್ಟ್ರೀಟಲ್ಲಿ ಎಷ್ಟೊಂದು ಸರಿ ಅನ್ಸುತ್ತೆ ನಿಮಗೆ, ಸರ್ ಯಾವುದೋ ಏರಿಯಾಗೆ ಹೋಗಿದ್ರೆ ಸ್ಟ್ರೀಟಲ್ಲಿ ಒಂದು ಅಂಗಡಿ ಇರಲಿಲ್ಲ, ಇವಾಗ ಸುಮಾರು ಅಂಗಡಿಗಳಾಗ್ಬಿಟ್ಟಿದ್ದಾವೆ ಅಂತಾರೆ, ಕರೆಕ್ಟ್ ಅಲ್ವಾ. ದೇ ಆರ್ ಆಲ್ ಸೆಲ್ಫ್ ಎಂಪ್ಲಾಯ್ಡ್, ಕರೆಕ್ಟ್ ಅಲ್ವಾ. ಸೊ ಸಚ್ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್ ಡೆಫಿನೆಟ್ಲಿ ಇನ್ಕ್ರೀಸಸ್ ಇಫ್ ಯು ಇನ್ವೆಸ್ಟ್ ಮೋರ್ ಆನ್ ಇನ್ಫ್ರಾಸ್ಟ್ರಕ್ಚರ್, ರೈಟ್. ಸೊ ಟೂರಿಸಮಲ್ಲಿ ಟೂರಿಸಮಿಗೆ ಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ಸನ್ನು ಜಾಸ್ತಿ ಮಾಡಬೇಕು, ಕರೆಕ್ಟ್ ಅಲ್ವಾ. ಒಂದು ಎಕ್ಸಾಂಪಲ್ ಹೇಳಿ, ಟೂರಿಸಮ್ ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡ್ಬೋದು? ಓಕೆ, ಅಲ್ಲ ಎಲ್ಲ ಕಡೆ ಮಾಡೋಕ್ಕಾಗಲ್ಲ, ಅದು ಹ್ಯೂಜ್ ಇನ್ವೆಸ್ಟ್ಮೆಂಟ್. ಅದು ಬಿಟ್ಟು ಬೇರೆ ನಾರ್ಮಲಿ ವಿ ವಿಸಿಟ್ ಬೀಚಸ್ ಅಲ್ವಾ, ಈಗ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಕೊಡ್ತಾರೆ ಬೀಚಸ್ಗಳಿಗೆ, ಕರೆಕ್ಟ್ ಅಲ್ವಾ. ಬಟ್ ಬೀಚಸಲ್ಲಿ ಪ್ರಾಪರ್ ಫೆಸಿಲಿಟೀಸ್ ಇರಲ್ಲ. ಎಸ್ ಅನ್ನು ಪೀಪಲ್ ವಾಂಟ್ ಟು ವಿಸಿಟ್ ಬೀಚಸ್, ಕರೆಕ್ಟ್. ಬೀಚಸಲ್ಲಿ ನಾರ್ಮಲಿ ಏನು ಮಾಡ್ತೀರಿ, ನೀವು ಹೋಗ್ತೀರಿ, ಆಟ ಆಡ್ತೀರಿ, ಬಟ್ ಅಲ್ಲಿಂದ ವಾಪಸ್ ಬಂದಮೇಲೆ ಫುಡ್ ಕೋರ್ಟ್ಸ್ ಇರಲ್ಲ, ರೆಸ್ಟೋರೆಂಟ್ಸ್ ಇರಲ್ಲ, ಪ್ರಾಪರ್ ರೆಸ್ಟೋರೆಂಟ್ಸ್, ರೈಟ್. ಆ್ಯಂಡ್ ಬೇತಿಂಗ್ ಫೆಸಿಲಿಟೀಸ್ ಇರಲ್ಲ. ನೀವು ಸ್ನಾನ ಮಾಡ್ಬೇಕು ಸರ್, ಬೀಚಲ್ಲೆಲ್ಲ ಆಟ ಆಡಿದ್ರೆ ಅಂತಂದರೆ ಬೇತಿಂಗ್ ಫೆಸಿಲಿಟೀಸ್ ಇರಲ್ಲ, ಟಾಯ್ಲೆಟ್ಸ್ ಇರಲ್ಲ, ಸ್ಯಾನಿಟೈಸೇಷನ್ ಅದಕ್ಕೆ ಬೇಕಾಗಿರೋ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಹೈಜಿನಿಕ್ ಆಗಿರಲ್ಲ ಪ್ಲೇಸಸ್, ಆ್ಯಂಡ್ ಕೂರೋದಕ್ಕೆ ಬೆಂಚಸ್ ಇರಲ್ಲ, ಕರೆಕ್ಟ್ ಅಲ್ವಾ. ಸಿ ವೈ ಡು ಹೆಂಗೆ ಟೂರಿಸ್ಟನ್ನು ಅಟ್ರಾಕ್ಟ್ ಮಾಡೋದು? ನಿಮಗೆ ಫೆಸಿಲಿಟೀಸ್ ಎಲ್ಲ ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡು ಕ್ಲಾಸ್ ಕೇಳಬೇಕಂದ್ರೆ ಕೇಳ್ತೀರಾ ನೀವು? ಇಲ್ಲ ಅಲ್ವಾ. ದೀಸ್ ಆರ್ ದ ಫೆಸಿಲಿಟೀಸ್ ದ ಗೌರ್ಮೆಂಟ್ ಹ್ಯಾಸ್ ಟು ಕ್ರಿಯೇಟ್. ಈ ರೀತಿ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕಲಿ ಪೀಪಲ್ ಸ್ಟಾರ್ಟೆಡ್ ಕಮಿಂಗ್, ದೆನ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇನ್ಕ್ರೀಸಸ್. ಟೂರಿಸಮ್ ಇಸ್ ಸಚ್ ಎ ಸೆಕ್ಟರ್. ಟೂರಿಸಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ. ಲೆದರ್ ಫ್ಯಾಕ್ಟ್ರೀಸ್, ಲೆದರ್ ಇಂಡಸ್ಟ್ರೀಸ್, ಇದರಲ್ಲಿ ಲೇಬರ್ ಇಂಟೆನ್ಸಿವ್. ಕಾಟನ್ ಟೆಕ್ಸ್ಟೈಲ್ಸ್ ಲೇಬರ್ ಇಂಟೆನ್ಸಿವ್, ಎಸನೋ, ಕರೆಕ್ಟ್ ಅಲ್ವಾ. ಸರ್ವಿಸ್ ಸೆಕ್ಟರಲ್ಲಿ ಹೋಟೆಲ್ಸು, ರೆಸ್ಟೋರೆಂಟ್ಸು, ಹಾಸ್ಪಿಟಲ್ಸು, ಇದ್ರ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಇನ್ಕ್ರೀಸ್ ಆಗುತ್ತೆ, ರೈಟ್. ಇದೆಲ್ಲದಕ್ಕೂ ಬೇಕಾಗಿರೋದು ಮೈನ್ ಕೋರ್ ಏನಪ್ಪ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ರಿಪರ್ಕಷನ್ಸ್ ಇದೆಯಲ್ಲ, ಪರಿಣಾಮಗಳು ಬೇರೆದ್ರ ಮೇಲೆ ಕೂಡ ಬೀಳ್ತಾವೆ, ರೈಟ್. ಸೊ ಲೈಕ್ ದಾಟ್ ಟು ಯೂಸ್ ಆರ್ ಯುಟಿಲೈಸ್ ಪ್ರಾಪರ್ಲಿ ದ ಮ್ಯಾನ್ ಪವರ್. ನಾವೇನೀಗ ಅಂಡರ್ ಯುಟಿಲೈಸೇಷನ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ. ಅಂಡರ್ ಯುಟಿಲೈಸೇಷನ್ ಅಂದರೆ ಇಲ್ಲಿ ಲಾಸ್ಟ್ ಮೆನ್ಷನ್ ಮಾಡಿದ್ವಿ ಗೇನ್ಫುಲ್ ಎಂಪ್ಲಾಯ್ಮೆಂಟ್. ಗೇನ್ಫುಲ್ ಎಂಪ್ಲಾಯ್ಮೆಂಟ್ ತುಂಬ ಜನಕ್ಕಿಲ್ಲ. ದೇ ಆರ್ ಎಂಪ್ಲಾಯ್ಡ್ ಬಟ್ ದೇ ಆರ್ ನಾಟ್ ಗೇನ್ಫುಲಿ ಎಂಪ್ಲಾಯ್ಡ್. ಅಂದರೆ ಒಬ್ಬ ಎಂಪ್ಲಾಯಿ 6 months ಮಾತ್ರ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಎಂಪ್ಲಾಯ್ ಆಗಿರ್ತಾನೆ, ಇನ್ 6 months ಅವ್ನು ಖಾಲಿ ಇರ್ತಾನೆ. ಡು ಯು ಕಾಲ್ ದಟ್ ಎಂಪ್ಲಾಯ್ಮೆಂಟ್ ಆಸ್ ಅ ಗೇನ್ಫುಲ್ ಎಂಪ್ಲಾಯ್ಮೆಂಟ್? 6 ತಿಂಗಳು ಕೆಲಸ ಇರುತ್ತೆ, 6 ತಿಂಗಳು ಕೆಲಸ ಇರೋದ್ರೆ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಕರೆಯೋಕ್ಕಾಗುತ್ತೆ? ಕೆಲವ್ರಿಗೆ ಏನಾಗುತ್ತೆ, ವರ್ಷ ಪೂರ್ತಿ ಕೆಲಸ ಇರುತ್ತೆ, ದೇ ಆರ್ ಫುಲ್ಲಿ ಎಂಪ್ಲಾಯ್ಡ್ ಬಟ್ ದೇ ಆರ್ ಪೇಯ್ಡ್ ಲೆಸ್ಸರ್ ದೆನ್ ಟು ದೇರ್ ಕೆಪಾಸಿಟಿ ಅಲ್ವಾ. ಅವ್ರಿಗೆ ಎಷ್ಟು ಅರ್ನ್ ಮಾಡಬೇಕು ಅಥವಾ ಮ್ಯಾನ್ ಪವರ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಬೇಕು ಅದಕ್ಕಿಂತ ಕಡಿಮೆ ಪೇಮೆಂಟ್ ಮಾಡ್ತಾ ಇರ್ತಾರೆ, ಎಸ್. ಈ ಎರಡೂ ಕೇಸಸಲ್ಲಿ ವಿ ಕೆನಾಟ್ ಕಾಲ್ ಇಟ್ ಆಸ್ ಅ ಗೇನ್ಫುಲ್ ಎಂಪ್ಲಾಯ್ಮೆಂಟ್, ರೈಟ್. ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಮೀನ್ಸ್ ಪ್ರೊವೈಡಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸಫಿಷಿಯಂಟ್ ಸ್ಯಾಲರಿ ಆರ್ ವೇಜಸ್ ಇಸ್ ಕಾಲ್ಡ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್. ಈ ಪ್ರಾಬ್ಲಮ್ ಇಂಡಿಯಾದಲ್ಲಿ ಸಿಕ್ಕಾಬಿಡ್ತಾ ಇದೆ, ರೈಟ್. ಅದಕ್ಕೆ ಮ್ಯಾನ್ ಪವರ್ನ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡಬೇಕು ಅಂತ ಬಹಳ ಇಂಪಾರ್ಟೆಂಟ್. ಎರಡನೇದು ಅನ್ಎಕ್ಸ್ಪ್ಲಾಯ್ಟೆಡ್ ನ್ಯಾಚುರಲ್ ರಿಸೋರ್ಸಸ್. ಈಗ ಅಗ್ರಿ ಮಾಡ್ತೀರಾ ನೀವು, ನ್ಯಾಚುರಲ್ ರಿಸೋರ್ಸಸ್ ಅನ್ನ ನಾವು ಸರಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇಲ್ಲ, ಯುಟಿಲೈಸ್ ಮಾಡ್ತಾ ಇಲ್ಲ. ಡು ಯು ಅಗ್ರಿ? Yes or no? I wanted a parallel board, but the facility is drawn and shown. Okay. Sorry, 2 days. I'll explain, try to understand. Huge monsoon brought just for 4 months. Correct? 4 ತಿಂಗಳು ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಸರ್. 80% of water is being utilized by agriculture. ಅಗ್ರಿಕಲ್ಚರ್ಗೆ 80% ಅಷ್ಟು ಬರುವಂಥ ನೀರಲ್ಲಿ ಉಪಯೋಗ ಮಾಡ್ತಾರೆ. ಬಟ್ ದಟ್ ಮಚ್ ಇಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಅಷ್ಟೊಂದು ನೀರು ಬೇಕಾಗಿಲ್ಲ.
ನಮಗೆ ಪ್ರಾಪರ್ ಮೆಥಡ್ಸ್ ಆಫ್ ಅಗ್ರಿಕಲ್ಚರ್ ಗೊತ್ತಿಲ್ಲ. ಕರೆಕ್ಟ್, ಇದು ಮೊದಲನೇ ರೀಸನ್. ಎರಡನೇದು, ಅಷ್ಟು ಹ್ಯೂಜ್ ರೈನ್ ಬರುತ್ತಲ್ಲ, ಪ್ಲೆಂಟಿ ಆಫ್ ರೈನ್ ಅಗೇನ್ ಗೋಸ್ ಬ್ಯಾಕ್ಸ್ ಟು ಬೇ ಆಫ್ ಬೆಂಗಾಲ್ ಆರ್ ಅರೇಬಿಯನ್ ಸಿ. ಒಂದು ಬೇ ಆಫ್ ಬೆಂಗಾಲ್ ಕೊಟ್ಟಾಗುತ್ತೆ, ಅರೇಬಿಯನ್ ಸಿಗೆ ಹೋಗುತ್ತೆ. ದ ವಾಟರ್ ಇಸ್ ಗೋಯಿಂಗ್ ಟು ಬಿ ವೇಸ್ಟೆಡ್. ಕರೆಕ್ಟ್, ವಿ ಶುಡ್ ಸ್ಟೋರ್ ದಟ್ ವಾಟರ್ ಅಟ್ಲೀಸ್ಟ್ 50% ಸ್ಟೋರ್ ಮಾಡ್ತಾರಲ್ಲ ನಾವು. ಸ್ಟೋರ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ದ ಪ್ಲೆಂಟಿ ಆಫ್ ರೆಕಮೆಂಡೇಶನ್ಸ್. ಅದರಲ್ಲಿ ಕೆಲವೊಂದು ರೆಕಮೆಂಡೇಶನ್ಸ್ ಹೇಗೆ ಅಂತ ಹೇಳಿದ್ರೆ, ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅನ್ನ ಇಂಟರ್ಲಿಂಕ್ ಮಾಡಿ. ಆನ್ ದ ಟಾಪ್ ವಿ ಕ್ಯಾನ್ ಸಿ ಗಂಗಾ, ಬ್ರಹ್ಮಪುತ್ರ ಅಂಡ್ ಇಂಡಸ್, ಯಮುನಾ ಅಲ್ವಾ. ಯು ಲಿಂಕ್ ದೆಮ್ ಟು ದ ಬಾಟಮ್ ರಿವರ್ಸ್ ಲೈಕ್ ಗೋದಾವರಿ, ಮಹಾನದಿಗೆ ಲಿಂಕ್ ಮಾಡಿ, ಕೃಷ್ಣಾಗೆ ಲಿಂಕ್ ಮಾಡಿ. ಇದಕ್ಕೆಲ್ಲ ಲಿಂಕ್ ಮಾಡಿದಾಗ ಏನಾಯ್ತು, ಒಂದು ಅಷ್ಟಕ್ಕೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಾಗ ಸಿ ದ ಪ್ಲಾನ್. ಇಂಟರ್ಲಿಂಕಿಂಗ್ ಮಾಡೋದ್ರಿಂದ ದೋಸ್ ಆರ್ ಪೆರಿನಿಯಲ್ ರಿವರ್ಸ್, ಅಂದ್ರೆ 365 ದಿವಸಗಳು ಹರಿಯುವಂಥ ನದಿಗಳು. ಆ ನದಿಗಳಿಂದ ವಾಟರ್ ನಾವು ಗಂಗಾ ರಿವರ್, ಕಾವೇರಿ ರಿವರ್ಗೆ ಅಥವಾ ವ್ಯಾನ್ ಗಂಗಾ ವಡೆವರ್ ದ ಟ್ರಿಬ್ಯೂಟರೀಸ್ ಅಲ್ಲಿಗೆಲ್ಲ ಕನೆಕ್ಟ್ ಮಾಡಿದ್ರೆ ಈ ನದಿಗಳು ಕೂಡ 24/7 ಫ್ಲೋ ಆಗ್ತವೆ. ಕರೆಕ್ಟ್ ಅಲ್ವಾ? ಸೊ ದ ವಾಟರ್ ಏನು ವೇಸ್ಟ್ ಆಗ್ತಿತ್ತು ಅದೆಲ್ಲ ಸ್ಟಾಪ್ ಆಗುತ್ತೆ. ಆ ಈಚ್ ಫ್ಲೋನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಬ್ಯಾರಿಯರ್ಸ್ಗಳನ್ನ ಹಾಕ್ತೀವಿ, ಡ್ಯಾಮ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಡ್ಯಾಮ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದಾಗ ವಾಟರ್ ವಿಲ್ ಬಿ ಸ್ಟೋರ್ಡ್ ಫಾರ್ ಸಮ್ ಟೈಮ್. ಕರೆಕ್ಟ್ ಅಲ್ವಾ? ಆ ಎಲ್ಲಿ ಡ್ಯಾಮ್ಗಳನ್ನ ನಿರ್ಮಾಣ ಮಾಡ್ತೀವೋ ದೇರ್ ಅಂಡ್ ಆಲ್ ವಿ ಕ್ಯಾನ್ ಪ್ರೊಡ್ಯೂಸ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಕರೆಕ್ಟ್, ಆ ಹೈಡ್ರೋ ಎಲೆಕ್ಟ್ರಿಸಿಟಿ ಆದ್ಮೇಲೆ ಕೆನಾಲ್ಗಳನ್ನ ನೀವೇನು ಓಪನ್ ಮಾಡ್ತೀರಿ, ಆ ಕೆನಾಲ್ ಮೇಲ್ಗಡೆ ರೂಫ್ಸ್ ಅನ್ನ ಹಾಕಿ ಅದ್ರ ಮೇಲ್ಗಡೆ ಸೋಲಾರ್ ಎಲೆಕ್ಟ್ರಿಸಿಟಿಯನ್ನು ನೀವು ಪ್ರೊಡಕ್ಷನ್ ಮಾಡಬಹುದು. ದ ಪ್ಲೇಸ್ ಇಸ್ ನಾಟ್ ಬಿನ್ ವೇಸ್ಟೆಡ್. ಅದ್ರ ಮೇಲ್ಗಡೆ ಸೋಲಾರ್ ಪ್ಯಾನಲ್ಸ್ ಅನ್ನ ಹಾಕಬಹುದಾ, ಯುಟಿಲೈಸೇಷನ್ ಮಾಡಬಹುದಾ? ಅಂದ್ರೆ ವಾಟರ್ ಎವಾಪರೇಷನ್ ಆಗೋದು ಕಂಟ್ರೋಲ್ ಆಗುತ್ತೆ, ಜೊತೆಗೆ ಸನ್ ರೈಸ್ ಇಂದ ನಾವು ಸೋಲಾರ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡಕ್ಷನ್ ಮಾಡೋದಕ್ಕೂ ಆಗುತ್ತೆ. 2 ಯುಟಿಲೈಸೇಷನ್ಸ್. ಕರೆಕ್ಟ್, ಅದ್ರ ಜೊತೆಗೆ ವಾಟರ್ ಅಗ್ರಿಕಲ್ಚರ್ಗೆ ಸಿಗುತ್ತೆ, ಕುಡಿಯೋದಕ್ಕೆ ಬಳಕೆ, ದಿನನಿತ್ಯದ ಬಳಕೆಗೆ ಸಿಗುತ್ತೆ. ರೈಟ್, ಥಿಂಕ್ ಆಲ್ ಆಫ್ ದಿಸ್ whenever you write main examinations. ಮ್ಯಾಪ್ ಬರೆದು ಡ್ರಾನ್ ಮಾಡಿ, ಲಾಸ್ಟ್ ಬೇಕಾದ್ರೆ ತೋರಿಸ್ತೀನಿ ಆಫ್ಟರ್ ದಿಸ್. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ಸ್ ಇರುತ್ತಲ್ಲ ಸರ್, ಯಾ ಡ್ರಾಬ್ಯಾಕ್ಸ್ ಅನ್ನ ಮಾತಾಡೋಣ. ರೈಟ್, these are the way you can utilize natural resources provided ನಮ್ಮ ಹತ್ರ ಪ್ರಾಪರ್ ನ್ಯಾಚುರಲ್ ರಿಸೋರ್ಸಸ್ ಇದೆ ಅಂತ. ನಮ್ಮ ಹತ್ರ ನ್ಯಾಚುರಲ್ ರಿಸೋರ್ಸಸ್ ಇರೋದನ್ನ ಪ್ರಾಪರ್ ಯುಟಿಲೈಸೇಷನ್ ಹೇಗೆ ಮಾಡಬಹುದು ಅಂತ. ರೈಟ್, ಬಟ್ ಇನ್ ದ ಸೇಮ್ ಟೈಮ್ ಮಾನ್ಸೂನ್ ಪೂರ್ತಿ ನಾವೆಲ್ಲ ಹಿಡಿದಿಡೋಕ್ಕಾಗಲ್ಲ, ಪೂರ್ತಿ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಇಟ್ ಇಸ್ ನಾಟ್ ಗುಡ್ ಟು. ನೀವು ಅಕಸ್ಮಾತ್ ಪೂರ್ತಿ ಮಾನ್ಸೂನ್ ವಾಟರ್ ಬಂದಿದ್ದೆಲ್ಲ ಆಚೆ ಹೋಗೋದಂಗೆ ಪೂರ್ತಿ ಒಳಗಡೆ ಇಟ್ಕೊಂಡ್ರೆ, ಲ್ಯಾಂಡ್ ಬೌಂಡರ್ ನೋಡಿ ಸ್ಟೋರ್ ಮಾಡಿದ್ರೆ ಏನಾಗ್ಬೋದು? ಸರಿಯಾಗಿ ಮಳೆ ಬರಲ್ಲ, ಮಾನ್ಸೂನ್ ಬರಲ್ಲ. ಯಾಕೆ? ಆ ಮಾನ್ಸೂನಿಗೆ ಬೇಕಾಗಿರೋ ಮಾಯಿಶ್ಚರ್ ಇದೆಯಲ್ಲ, ಆ ಮಾಯಿಶ್ಚರ್ ಸಿಗೋದಿಲ್ಲ. ಕರೆಕ್ಟ್ ಅಲ್ವಾ? ಇದು ಒಂದು. ಆ್ಯಂಡ್ ಫ್ರೀಕ್ವೆಂಟ್ ಫ್ಲಡ್ಡಿಂಗ್ಸ್ ಜಾಸ್ತಿ ಆಗುತ್ತೆ. ಡ್ರಾಬ್ಯಾಕ್ಸ್ ಹೇಳೋದಾದ್ರೆ, ಯಾಕಂದ್ರೆ ಎವ್ರಿ ಸ್ಟೇಟಿಂದ ಸ್ಟೇಟಿಗೆ ಏನು ಮಾಡ್ತಾರೆ, ಬ್ಯಾರಿಯರ್ಗಳನ್ನ ಹಾಕ್ತಾರೆ, ಅಂದರೆ ಡ್ಯಾಮ್ಗಳನ್ನ ನಿರ್ಮಾಣ ಮಾಡ್ತಾರೆ. ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ಈಚ್ ಡ್ಯಾಮ್ಸ್ ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದ ವಾಟರ್. ಎಸ್ ಅನ್ನು ಈಗ ಗಂಗಾ ರಿವರಿಂದ ಕಾವೇರಿ ರಿವರ್ವರೆಗೂ ಬರ್ಬೇಕಂತ ಹೇಳಿದ್ರೆ ಎಷ್ಟೊಂದು ಡ್ಯಾಮ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಅವರೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅವ್ರನ್ನ ಬ್ಲಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಎಗೇನ್ ವಾಟರ್ ಶಾರ್ಟೇಜ್ ಪ್ರಾಬ್ಲಮ್ ಇರಬಹುದು. ಕರೆಕ್ಟ್ ಅಲ್ವಾ? ಸೊ ಹೀಗೆ ಯಾವುದೇ ಒಂದು ಪ್ರೋಗ್ರಾಮ್ ತಗೊಂಡ್ರು ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ. ಬಟ್ ದಿಸ್ ವಾಸ್ ಅ ಪ್ರಪೋಸ್ಡ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ಗೆ ಅಪೋಸಿಷನ್ ಮಾಡಿದಂತಹ ಸ್ಟೇಟ್ಗಳು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಈ ಸ್ಟೇಟ್ಗಳು, ಸದರ್ನ್ ಸ್ಟೇಟ್ಗಳು. ಯಾಕಪ್ಪ ಅಪೋಸ್ ಮಾಡೋದು ಅಂತ ಹೇಳಿದ್ರೆ, we told the government of India we don't want a polluted water. ಗಂಗಾ ನದಿ ಎಷ್ಟೊಂದು ಪೊಲ್ಯೂಟ್ ಆಗಿದೆ, ಯಮುನಾದಲ್ಲಿ ಎಷ್ಟು 6 ಫೀಟ್ಗಿಂತ ಜಾಸ್ತಿ ಫೋಮ್ ಫ್ಲೋಟ್ ಆಗ್ತಿರುತ್ತೆ. ಆ ರೀತಿ ಪೊಲ್ಯೂಟ್ ಆಗಿರೋ ವಾಟರ್ನ ತಗೊಂಡ್ಬಂದು ಕ್ಲೀನ್ ಆಗಿರೋ ವಾಟರ್ಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀವಿ? ಎಸ್ ಅಲ್ವಾ? ಅನ್ಸುತ್ತಲ್ವಾ? ಇಸ್ ಒನ್ ಮೋರ್ ಡ್ರಾಬ್ಯಾಕ್. ಕರೆಕ್ಟ್ ಅಲ್ವಾ? ಅದಕ್ಕೆ ಗಂಗಾ ರಿಜುವಿನೇಷನ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿ, ಕ್ಲೀನ್ ಗಂಗಾ ಮಿಷನ್ ಅನ್ನು ಮಾಡಿ, ಗಂಗಾ ಯಮುನಾ. ಬಟ್ ಸ್ಟಿಲ್ ಫ್ಯಾಕ್ಟ್ರೀಸ್ ಇಂದ ರಿಲೀಸ್ ಮಾಡುವಂತ ಎಲ್ಲ ಕೆಮಿಕಲ್ಸ್ ಅದರಲ್ಲಿ ವಾಟರ್ ಅಲ್ಲಿದೆ. ಅದರದ್ದು ಸೋಪ್ ಅಥವಾ ಫೋಮ್ಸ್ ಫಾರ್ಮೇಷನ್ಸ್ ಆಗಿದೆ. ಆ ವಾಟರ್ನ ಪ್ಯೂರ್ ಆಗಿರೋ ಸದರ್ನ್ ರಿವರ್ಸ್ಗೆ ಲಿಂಕ್ ಮಾಡಿದ್ರೆ ನಮಗೆ ಡ್ರಿಂಕಿಂಗ್ಗೆ ಅದು ಹಾರ್ಮ್ ಆಗುತ್ತೆ. ಇಟ್ ಇಸ್ ನಾಟ್ ಡ್ರಿಂಕಬಲ್, ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರಾಗೋದಿಲ್ಲ ಅನ್ನೋದು ಸದರ್ನ್ ಸ್ಟೇಟ್ಗಳು ವಾದ. ದೇ ಅಪೋಸ್ಡ್ ಇಟ್. ಕರೆಕ್ಟ್ ಅಲ್ವಾ? ಹಾಗಾಗಿ ಆ ಒಂದು ಪ್ರಾಜೆಕ್ಟ್ ಹಾಗೆ ಸ್ಟಾರ್ಟ್ ಆಗಿದೆ. ರೈಟ್, ಬಟ್ ಯು ಕ್ಯಾನ್ ಥಿಂಕ್ ಆಲ್ ದೀಸ್ ಥಿಂಗ್ಸ್. ಅನ್ಎಕ್ಸ್ಪ್ಲಾಯ್ಟೆಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿದಾಗ ಮಾನ್ಸೂನ್ ಯೋಚನೆ ಮಾಡಿ, ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್, ಅದರ ಅಡ್ವಾಂಟೇಜಸ್ ಬರೀರಿ, ಡಿಸ್ಅಡ್ವಾಂಟೇಜಸ್ ಬರೀರಿ, ವೇ ಫಾರ್ವರ್ಡ್ ಬರೀರಿ ನಿಮ್ಮ ಆನ್ಸರಲ್ಲಿ. ಯು ರೈಟ್ ಅನ್ ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನ್ ಆದಮೇಲೆ ಏನು ಬರೀತೀರಿ? ಅಡ್ವಾಂಟೇಜಸ್ ಬರೀತೀರಿ. ಇದರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ ಮಾಡ್ಬೋದು,
ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ವಾಟರ್ ಸ್ಟೋರೇಜ್ ಆಗುತ್ತೆ, ಎಸನು ರೈಟ್. ಅದಾದಮೇಲೆ ಸೋಲಾರ್ ಪವರ್ ಪ್ಲಾಂಟ್ಸ್ಗಳನ್ನ ನಿರ್ಮಾಣ ಮಾಡ್ಬೋದು. ಇಷ್ಟು ಬರೀತೀವಿ. ಡಿಸ್ಅಡ್ವಾಂಟೇಜಸ್ ಅಲ್ಲಿ ಪೊಲ್ಯೂಟೆಡ್ ವಾಟರ್ ಬರುತ್ತೆ, ರೈಟ್. ಅದಾದಮೇಲೆ ಸ್ಟಾರ್ಟೆಡ್ ಕಂಟ್ರೋಲಿಂಗ್, ಸ್ಟೇಟ್ ಬೈ ಸ್ಟೇಟಿಂದ ಕಂಟ್ರೋಲ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಲ್ಯಾಂಡ್ ಎಕ್ವಿಸಿಷನ್ ಬಿಗ್ಗೆಸ್ಟ್ ಚಾಲೆಂಜ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬರೋದ್ರಲ್ಲಿ ಎಷ್ಟು ಜನ ಲ್ಯಾಂಡ್ ಕೊಡ್ಬೇಕು ನಿಮಗೆ ಅಲ್ವಾ? ಲ್ಯಾಂಡ್ ಎಕ್ವಿಸಿಷನ್ ಬಿಗ್ಗೆಸ್ಟ್ ಚಾಲೆಂಜ್ ಆಗುತ್ತೆ, ರೈಟ್. ಆ್ಯಂಡ್ ಅವರಿಗೆ ಲ್ಯಾಂಡ್ ಎಕ್ವಿಸಿಷನ್ ಆದಮೇಲೆ ಅವ್ರಿಗೆ ಕಂಪನ್ಸೇಷನ್ ಫಂಡ್ ಕೊಡಬೇಕಲ್ಲ, ದಟ್ ವಿಲ್ ಬಿ ಅ ಹ್ಯೂಜ್ ಫಂಡ್, ಕರೆಕ್ಟ್. ಈ ಥರದ್ದೆಲ್ಲ ಡಿಸ್ಅಡ್ವಾಂಟೇಜಸ್ ಬರೀಬೋದು. ಬಟ್ ಯಾವಾಗಲೂ ಈ ರೀತಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತಕ್ಕಂಥದ್ದನ್ನ ಕ್ರಾಸ್ ಕಾನ್ಸ್ ಬರೆದ ಮೇಲೆ ಲಾಸ್ಟ್ಗೆ ವೇ ಫಾರ್ವರ್ಡ್ ಅಂತ ಬರೀತಾರಲ್ಲ, ಅದರಲ್ಲಿ ಪಾಸಿಟಿವ್ ನೋಟ್ಸನ್ನು ಮಾತ್ರ ಒಳಗಡೆ ಸೇರಿಸ್ಬೇಕು ನೀವು. ಡೋಂಟ್ ಪುಟ್ ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ಕೊಟ್ಟರೆ ಯು ಆರ್ ನಾಟ್ ಅನ್ ಆಪ್ಟಿಮಿಸ್ಟಿಕ್ ಮ್ಯಾನ್ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಆನ್ಸರ್ ನೋಡಿದ್ರೆ. ಯು ಶುಡ್ ಶೋ ದಟ್, ಯು ಶುಡ್ ಇಂಡಿಕೇಟ್ ದಟ್ ಅದರಲ್ಲಿ ಎಷ್ಟೇ ನೆಗೆಟಿವ್ಸ್ ಇದ್ರೂ ಇವರ ಆಪ್ಟಿಮಿಸ್ಟಿಕ್ ಪರ್ಸನ್ ಅನ್ನೋದನ್ನು ತೋರಿಸಬೇಕು. ಪಾಸಿಟಿವ್ ಆಗಿ ನಿಮ್ಮ ಆನ್ಸರ್ಸನ್ನು ಹೆಂಡ್ ಮಾಡಬೇಕು. ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್, ರೈಟ್. ಅದಾದಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಪ್ರೊವೈಡಿಂಗ್ ಗೈಡ್ಫುಲ್ ಎಂಪ್ಲಾಯ್ಮೆಂಟ್. ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಅಂದರೆ ಸಫಿಷಿಯಂಟ್ ನಂಬರ್ ಆಫ್ ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಸಫಿಷಿಯಂಟ್ ಸ್ಯಾಲರಿ ಕೊಡೋದಕ್ಕೆ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಬರ್ಕೊಳ್ಳಿ ಪಾಯಿಂಟ್. ಗೇನ್ಫುಲ್ ಎಂಪ್ಲಾಯ್ಮೆಂಟ್ providing adequate number of days of employment, providing adequate number of days of employment and wages. Providing adequate number of days of employment and adequate wages is called gainful employment. Called gainful employment. Have you heard about Mahatma Gandhi National Rural Employment Guarantee Act? Manrega program. Correct? How many days are guaranteed employment? 100 days. So remaining 265 days is an unemployed. Correct? Do you call Manrega as a gainful employment program? You can call it as a guaranteed employment program, but not a gainful employment program. Gainful meaning right? Number of days of employment and wages should be adequate. Right? Adilla ಅಂತ ಹೇಳಿದ್ರೆ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಅಂತ ಕರೆಯೋದು. ಅಂಡರ್ ಡೆವಲಪ್ಡ್ ಅಂಡ್ ಕ್ರಾನಿಕ್ ಅನ್ಎಂಪ್ಲಾಯ್ಮೆಂಟ್. ವೈ? ಬಿಕಾಸ್ ಆಫ್ ದೀಸ್ ಪಾಯಿಂಟ್ಸ್. ಸೊ ಲೋ ಇನ್ಕಮ್, ರೈಟ್. ಇಲ್ಲಿರೋ ಪಾಯಿಂಟ್ಸ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಮಾಡರೇಟ್ ಆಗಿದೆ ಇವಾಗ. ಲೋ ಇನ್ಕಮ್, predominance of agriculture. Still 49% of India's population are dependent upon agriculture as their main occupation, right? Mass poverty, right? As per Tendulkar Committee report, it is around 37% of mass poverty. Yes sir? 37% mass poverty nalli differences ಇದೆ. ಯಾಕೆಂದ್ರೆ ಡಾಟಾ ಮೇ ಬಿ ಇನ್ಸಫಿಷಿಯಂಟ್. ಹೇಳೋದೇ ಒಂದು ಡಾಟಾ, ಅಲ್ಲಿ ಆಕ್ಚುಲ್ ಆಗಿ ರಿಜಿಸ್ಟರ್ ಆಗೋದೇ ಒಂದು ಡಾಟಾ. And people won't give proper data. Yes or no? How many of you people have BPL cards? ಇಲ್ಲಿ ನಿಮ್ಮಲ್ಲಿ ಎಷ್ಟು ಜನದ ಹತ್ರ BPL ಕಾರ್ಡ್ಸ್ ಇದೆ? ಬಿಲೋ ಪಾವರ್ಟಿ ಲೈನ್. ನೋಡಪ್ಪ, ಬಡವರು ಇಲ್ಲ ಇದ್ದಾರೆ. You have BPL cards, but paying 80,000 rupees for coaching fees. And you are showing your income is less than 10,000 rupees annually. Correct. So this is what is happening. Our proper data ಕೊಟ್ಟಿಲ್ಲ. ಒಂದು ಡಾಟಾ ಕೊಟ್ಟಿದ್ರೆ 80,000 ರೂಪಾಯಿ ಕೊಟ್ಟು ಟ್ಯೂಷನ್ ಫೀಸ್ ತಗೊಂಡಿದ್ದೀನಿ ನಾನು. ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಓವರ್ ಆಲ್ 1.5 ಲಕ್ಷ ಇಲ್ಲಿಗೆ ಖರ್ಚಾಗ್ಬಿಡುತ್ತೆ ಪ್ರಿಪರೇಷನ್ ಮುಗಿಯೋದ್ರಲ್ಲಿ. ಆಪ್ಷನಲ್ಸ್ ಅದು ಇದು ಅನ್ನೋದ್ರಲ್ಲಿ 1.5 ಲಕ್ಷ ಆಗುತ್ತೆ. ಆ್ಯಂಡ್ PG ಅದು ಇದು ಅನ್ನೋದ್ರಲ್ಲಿ 1 ಲಕ್ಷ, 2.5 ಲಕ್ಷ. ಓವರ್ ಆಲ್ 3 ಲಕ್ಷ ಖರ್ಚು ಮಾಡ್ತೀನಿ ಒಂದು ವರ್ಷಕ್ಕೆ. ಅದರ ಜೊತೆಗೆ ಅದರ್ ಥಿಂಗ್ಸ್, ಬೇರೆ ಇನ್ಕಮ್ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಯು ಹೋಲ್ಡ್ BPL ಕಾರ್ಡ್. BPL ಕಾರ್ಡ್ ಬೇಕಂದ್ರೆ ನೀವು ಅಪ್ಲೈ ಮಾಡಿದ್ರೆ ನೀವು ತಗೋಬೋದು. ಇಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ದಟ್ ಈಸ್ ಭಾರತ್, ಇಂಡಿಯಾ. ಇಲ್ಲೆಲ್ಲ ಸಿಗುತ್ತೆ. ಕರೆಕ್ಟ್? ದುಡ್ಡು ಕೊಡ್ಬೇಕಷ್ಟೇ. ಎಷ್ಟು ಜನ ಸಿಲಿಂಡರ್ಸ್ ಗಿವ್ ಅಪ್ ಮಾಡಿದಿರಿ? ಸಿಲಿಂಡರ್ಸ್
ಸಿಲಿಂಡರ್ಸನ್ನು ಗಿವ್ ಅಪ್ ಮಾಡಿದಿರೋ ಸಬ್ಸಿಡಿ ಗಿವ್ ಅಪ್, ಸಿಲಿಂಡರ್ಸ್ ಸಬ್ಸಿಡಿಯನ್ನು ಗಿವ್ ಅಪ್ ಎಷ್ಟು ಜನ ಮಾಡಿದ್ರು? 3 ಜನ ಮಾಡಿದ್ರು. ಗುಡ್. ಹಾಗೆ ಪ್ರಾಪರ್ ಡಾಟಾ ಸಿಗಲ್ಲ. ಸೊ ಡಾಟಾ ಇರೋದ್ರಿಂದ ಮಾಸ್ ಪಾವರ್ಟಿ ಜಾಸ್ತಿ ತೋರಿಸ್ತಾ ಇದೆ. ಬಟ್ ಬೇಸ್ಡ್ ಆನ್ ಕ್ಯಾಲರೀಸ್ ಇಂಟೇಕ್ ಅಂತ ಹೇಳಿದ್ರು, ದಟ್ ವಿ ಡಿಸ್ಕಸ್ ಇನ್ ಲೇಟರ್ ಕ್ಲಾಸಸ್. ಅನ್ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ವಾಟ್ ಯು ಮೀನ್ ಬೈ ಅನ್ಎಂಪ್ಲಾಯ್ಮೆಂಟ್? ನೋ ಜಾಬ್ ಅಲ್ಲ. ವಾಟ್ ಯು ಮೀನ್ ಬೈ ಅನ್ಎಂಪ್ಲಾಯ್ಮೆಂಟ್? ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಡೆಫಿನೇಷನ್ ಏನು ನೀವು ಹೇಳಿ ಇಬ್ಬರು. PUC-ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಚಾಪ್ಟರ್ ಇದೆ, ನೀವು ಹೇಳಬೇಕು. ಸೈನ್ಸಾ ನೀವು? ಕಾಮರ್ಸಾ? ಹೌದಾ? ಮತ್ತೆ ಎಕನಾಮಿಕ್ಸ್ ತಗೊಂಡಿದ್ರಿ ಆಪ್ಷನಲ್. ವೆರಿ ಗುಡ್. ದೆನ್ ಆನ್ಸರ್ ಇಸ್ ಸರ್, ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಇಲ್ಲದೆ ಇರೋದು. ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಕಮ್ಮಿ ಜನನ ಎಂಪ್ಲಾಯ್ ಮಾಡ್ಕೊಂಡು. ಜನರಲ್ ಆನ್ಸರ್ ಇದ್ರೆ ಬೇಡ. ಅನ್ಎಂಪ್ಲಾಯ್ಮೆಂಟ್ ಮೀನ್ಸ್, ಸರ್, ಈಗ ಫಾರ್ ಎಕ್ಸಾಂಪಲ್, ಒಂದು ನಿಮಿಷ, a person is capable to work but not willing to work. Is he unemployed? ಕೆಲಸ ಮಾಡುವಂತ ಎಲ್ಲ ದಕ್ಷತೆ ಶಕ್ತಿ ಎಲ್ಲ ಇದೆ, ಆದರೆ ಕೆಲಸ ಮಾಡೋಕೆ ಅವನಿಗೆ ಇಷ್ಟ ಇಲ್ಲ. ಅವನನ್ನು ನೀವು ನಿರುದ್ಯೋಗಿ ಅಂತ ಕರಿತೀರಾ? ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀರಾ? ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಯಾರು ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ದ ಒನ್ ಹೂ ಇಸ್ ವಿಲ್ಲಿಂಗ್ ಟು ವರ್ಕ್, capable to work but not getting job, he is unemployed. ಕೆಲಸ ಮಾಡುವಂತಹ ದಕ್ಷತೆ ಇದೆ, ಕೆಲಸ ಮಾಡುವಂತಹ ಇಚ್ಛೆ ಇದೆ, ಬಟ್ ಅವನಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋನು ನಿರುದ್ಯೋಗಿ. ಕರೆಕ್ಟ್ ಅಲ್ವಾ? ಆರ್ ಯು ಪೀಪಲ್ ಅನ್ಎಂಪ್ಲಾಯ್ಡ್? Are you people unemployed? No, sir. You are not unemployed. You are not looking for job. Are you looking for job? Government job ಅಂತ ಹೇಳ್ಬಿಡಿ. That we are looking for government job. You are also unemployed, but not coming under actual unemployment. You are all educated unemployment. Educated unemployees. There is a term called educated unemployment. Means they have completed their education and still going for further educations. They can get job. Eager education in job ತಗೋಬಹುದು, but still you want higher jobs. You are trying for higher jobs. ಇದಕ್ಕೆ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಇದೆ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ಸಿಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ದಟ್ ವಿ ಸಿ ಇನ್ ದ ಲೇಟರ್ ಚಾಪ್ಟರ್ಸ್. ಬಟ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಗೊತ್ತಿದೆ ಅಲ್ವಾ ಏನು? One who is willing to work, capable to work, but not getting job. ಅದು ಅನ್ಎಂಪ್ಲಾಯ್ಮೆಂಟ್. ಓಕೆ, ಉದಾಹರಣೆ ಕೆಲವು ಟರ್ಮ್ಗಳು ಭಾಳ ನೀಟಾಗಿ ತಿಳ್ಕೋಬೇಕು, ನೀವು ಗೊತ್ತಿರಬೇಕು. ವಾಟ್ ಇಸ್ ಮನಿ? ಮೋಡ್ ಆಫ್ ಎಕ್ಸ್ಚೇಂಜ್. ಕರೆಕ್ಟ್ ಅಲ್ವಾ? ಇಷ್ಟು ಈ ಥರ ಸಣ್ಣ ಪುಟ್ಟದ್ದು ತಿಳ್ಕೊಳ್ಳಿ. ಇನ್ಇಕ್ವಾಲಿಟಿ, ದೇರ್ ಇಸ್ ಅ ಹ್ಯೂಜ್ ಇನ್ಕಮ್ ಇನ್ಇಕ್ವಾಲಿಟಿ. ಮುಂದೆ ಗ್ರಾಫ್ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಸಮ್ ಎಕ್ಸ್ಟೆಂಟ್ ಫಾರಿನ್ ಕ್ಯಾಪಿಟಲ್ ಬರ್ತಾ ಇದೆ, ಡೊಮೆಸ್ಟಿಕ್ ಕ್ಯಾಪಿಟಲ್ ಇದೆ. ಸಮ್ ಎಕ್ಸ್ಟೆಂಟ್ ವಿ ಆರ್ ಮ್ಯಾನೇಜಿಂಗ್ ದ ಕ್ಯಾಪಿಟಲ್. ಲೋ ಲೆವೆಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಹ್ಯೂಮನ್ ಡೆವಲಪ್ಮೆಂಟ್ ತುಂಬ ಲೋ ಇದೆ ಅಲ್ವಾ? ಹೌ ಡು ಯು ಡಿಫೈನ್ ಇಂಡಿಯಾಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಸ್ ಲೋ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಯಾವುದು? Infant mortality rate, maternal mortality rate, education status, poverty, ಇದೆಲ್ಲ ನಮಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅಲ್ವಾ? ಲೈಫ್ ಎಕ್ಸ್ಪೆಕ್ಟೆನ್ಸಿ, ದೀಸ್ ಆರ್ ದ ಪಾಯಿಂಟ್ಸ್. ಸೋಷಿಯಲ್ ಪೆಕ್ಯುಲಾರಿಟೀಸ್ ಅಂತ ಹೇಳಿದ್ರೆ, ಐ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ ದಟ್ ವುಮನ್ ಶುಡ್ ಗೆಟ್ ಎಂಪ್ಲಾಯ್ಮೆಂಟ್. ಇಫ್ ವುಮನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದರೆ GDP ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಮೆನಿ ಸರ್ವೆ ಪ್ರೂವ್ಸ್ ಇಟ್. ಕರೆಕ್ಟ್ ಅಲ್ವಾ? ವುಮನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗೆ GDP ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 1 to double ದೆನ್ ಯು ಆರ್ ಎಂಪ್ಲಾಯಿಂಗ್ ಮೇಲ್, ರೈಟ್? ಸೊ ಆಕ್ಯುಪೇಷನ್ ಚೇಂಜ್ ಮಾಡಬೇಕಾಗುತ್ತೆ ಮುಂದೆ. Okay, so key points are India has taken the title of world's fastest growing economy from China earlier, then now it has been changed again. ಆ ಫ್ಲಕ್ಚುಯೇಷನ್ಸ್ ಇರುತ್ತೆ. 5 ಇಂಪಾರ್ಟೆಂಟ್ ಡಿಫರೆನ್ಸಸ್. ಯಾಕೆ ಈ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಅಂದರೆ, ನಾರ್ಮಲ್ ವಿ ಕಂಪೇರ್ ವಿತ್ ಚೈನಾ ಜೊತೆ ನಮ್ಮ ಎಕಾನಮಿನ ಕಂಪೇರ್ ಮಾಡ್ತೀವಿ. ಸಮಟೈಮ್ಸ್ ಇಟ್ಸ್ ಗುಡ್ ಟು ಕಂಪೇರ್, ಸಮಟೈಮ್ಸ್ ಇಟ್ಸ್ ನಾಟ್ ಅಪ್ರೋಪ್ರಿಯೇಟ್ ಟು ಕಂಪೇರ್. 5 ಇಂಪಾರ್ಟೆಂಟ್ ಡಿಫರೆನ್ಸಸ್ ಏನಪ್ಪ ಅಂತ ಹೇಳಿದ್ರೆ, ಚೈನಾ ವಿಲ್ ಬಿ ಹ್ಯಾವ್ ಗ್ರೋತ್ ಔಟ್ಲುಕ್. ಅವರ ಗ್ರೋತ್ ಔಟ್ಲುಕ್ ಬೇರೆ, ನಮ್ಮದೇ ಬೇರೆ. ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿ. ಅಲ್ಲೆಲ್ಲ ಚೀಪ್ ಅಂಡ್ ಬೆಸ್ಟಾಗಿ ಸಿಗುತ್ತೆ.
ಮೈಟ್ ಬಿ ಥಿಂಕಿಂಗ್, ನೀವು ಕೇಳ್ತಾರೆ ನನಗೆ, ಸರ್ ಯಾಕೆ ಸರ್ ಚೈನಾದವರು ಒಂದು ಪೆನ್ನನ್ನು 2 ರೂಪಾಯಿ ಮಾರ್ಬಿಡ್ತಾರೆ, ನಾವು ಮಾತ್ರ 20 ರೂಪಾಯಿ ಮಾರಬೇಕು? ಯಾಕೆ ಅಂದರೆ ಈ ಪ್ಲಾಸ್ಟಿಕ್ ಇದೆಯಲ್ಲ, ಇಟ್ ಇಸ್ ಅ ಎಂಡ್ ಪ್ರಾಡಕ್ಟ್ ಆಫ್ ರೇರ್ ಅರ್ತ್. ರೇರ್ ಅರ್ತ್ ಅನ್ನೋದು ಅವ್ರ ಹತ್ರ ಒಂದು ಮಟೀರಿಯಲ್ ಇದೆ. ರೇರ್ ಅರ್ತ್ ಅನ್ನೋದು 92% ಇರೋದೇ ಚೈನಾದಲ್ಲಿ. ದೇ ಆರ್ ಇನ್ ದ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಇಂಡಿಯಾಗಿದೆ. ಇಂಡಿಯಾದಲ್ಲಿ ಅದು ಬರೀ 2% ಅಷ್ಟೇ. ರೇರ್ ಅರ್ತ್ ಅನ್ನೋದು ಎಲೆಕ್ಟ್ರಾನಿಕ್ ಮಷಿನ್ಸ್ಗಳಿಗೆ ಒಳಗಡೆ ಚಿಪ್ ಯೂಸ್ ಮಾಡೋದಕ್ಕೆ, ಅದಕ್ಕೆ ಬರುವಂಥ ಸಾಫ್ಟ್ ಪ್ಲಾಸ್ಟಿಕ್ಸ್ ಇದೆಯಲ್ಲ, ಈ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅದನ್ನು. ದಟ್ ಇಸ್ ಪ್ಲೆಂಟಿಫುಲ್ಲಿ ಅವೈಲಬಲ್ ಇನ್ ಚೈನಾ. ಎಷ್ಟು ಪರ್ಸೆಂಟ್? ಇಡೀ ಅರ್ಥಲ್ಲಿ ಇರೋದ್ರಲ್ಲಿ 92% ಚೈನಾದಲ್ಲಿದೆ. ಅದ್ರ ಜೊತೆಗೆ ದೇ ಹ್ಯಾವ್ ಪ್ಲೆಂಟಿ ಆಫ್ ಲೇಬರ್, ಚೀಪ್ ಲೇಬರ್ಸ್. ಸೊ ಚೀಪ್ ಅಂಡ್ ಬೆಸ್ಟ್ ಆಗಿ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂಡ್ ಚೈನಾ ಸೆಲ್ಸ್ ದೇರ್ ಪ್ರಾಡಕ್ಟ್ ಲೆಸ್ಸರ್ ಪ್ರೈಸಸ್ ದೆನ್ ಇಟ್ಸ್ ಓನ್ ಕಂಟ್ರಿ. ಅಂದರೆ ಫಾರ್ ಎಕ್ಸಾಂಪಲ್, ಈ ಪೆನ್ನನ್ನು ನೀವು ಚೈನಾದಲ್ಲಿ ತಗೊಂಡ್ರೆ 10 ರೂಪಾಯಿ, ಇದೇ ಪೆನ್ನನ್ನು ಇಂಡಿಯಾದಲ್ಲಿ ತಗೊಂಡ್ರೆ 2 ರೂಪಾಯಿ. ಇದನ್ನ ಯಾರು ಎಕ್ಸ್ಪೋರ್ಟ್ ಮಾಡಿರೋದು? ಚೈನಾದವ್ರು ಎಕ್ಸ್ಪೋರ್ಟ್ ಮಾಡಿರೋದು. ಚೈನಾ ಸೇಮ್ ಪೆನ್ನನ್ನು ಅವರ ದೇಶದಲ್ಲಿ ಅವರ ಜನತೆಗೆ 10 ರೂಪಾಯಿಗೆ ಮಾರ್ತಾರೆ, ಬಟ್ ಬೇರೆ ದೇಶಗಳಿಗೆ 2 ರೂಪಾಯಿಗೆ ಮಾರ್ತಾರೆ. ಯಾಕೆ? ಅದನ್ನು ನಾವು ಡಂಪಿಂಗ್ ಅಂತ ಕರಿತೀವಿ. ಅಂತ ಕರಿತೀವಿ ಡಂಪಿಂಗ್. ಈ ರೀತಿ ಡಂಪಿಂಗಿಗೆ ನಮ್ಮ ಸರ್ಕಾರ ಆಂಟಿ ಡಂಪಿಂಗ್ ಡ್ಯೂಟೀಸ್ ಅಂತ ಹಾಕ್ತಾರೆ, ಅಥವಾ ಕೌಂಟರ್ ವೈರಿಂಗ್ ಡ್ಯೂಟೀಸ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ ಪ್ರಾಡಕ್ಟ್ಗೆ ಆಂಟಿ ಡಂಪಿಂಗ್ ಡ್ಯೂಟೀಸ್ ಅಂತ ಕರಿತೀವಿ. ಅವ್ರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ದೇರ್ ಎಕಾನಮಿ. 2016 ವರ್ಗು ಚೈನಾಸ್ ಕರೆನ್ಸಿ ವಾಸ್ ನಾಟ್ ಅ ಹಾರ್ಡ್ ಕರೆನ್ಸಿ. ದೇ ಏಮ್ಡ್ ಅಟ್, ಅವ್ರು ಏನು ಮಾಡಿದ್ರೇನು, ಎಕ್ಸ್ಪೋರ್ಟ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಒನ್ ಆಫ್ ದ ಕ್ರೈಟೀರಿಯಾ ದಟ್ ಮೇಕ್ಸ್ ಅ ಕಂಟ್ರೀಸ್ ಕರೆನ್ಸಿ ಆಸ್ ಅ ಹಾರ್ಡ್ ಕರೆನ್ಸಿ. ಕರೆಕ್ಟ್ ಅಲ್ವಾ? ಈಗ ಇಂಡಿಯಾ ಕರೆನ್ಸಿ ಹಾರ್ಡ್ ಕರೆನ್ಸಿ ಆಗ್ಬೇಕಂತ ಹೇಳಿದ್ರೆ, ಇಂಡಿಯಾ ಶುಡ್ ಇನ್ಕ್ರೀಸ್ ಇಟ್ಸ್ ಎಕ್ಸ್ಪೋರ್ಟ್ಸ್. ಯಾವ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ? ವೆನೆವರ್ ಯು ಸೆಲ್ ಯುವರ್ ಪ್ರಾಡಕ್ಟ್ಸ್ ಚೀಪರ್ ರೇಟ್ಸ್. ಕರೆಕ್ಟ್ ಅಲ್ವಾ? ಥಿಂಕ್ ಆಫ್ ಇಟ್. ಸರ್ ವೇ ಹೈಡ್ ಈ ಪಾಯಿಂಟ್ಸ್ ಎಲ್ಲ ಮಾತಾಡೋದಕ್ಕೆ ನಾವು ಸಿಕ್ಕಾಪಟ್ಟೆ ಟೈಮ್ ಇದೆ, ಬಟ್ ಡಿಸ್ಕಸ್. ಸೊ ಹಾಗೆ ಗ್ರೋತ್ ಔಟ್ಲುಕ್ ಇಸ್ ಡಿಫರೆಂಟ್, ಡೆಮೋಗ್ರಫಿಕ್ಸ್ ಇಸ್ ಡಿಫರೆಂಟ್. ಅವರಲ್ಲಿರೋ ಡೆಮೋಗ್ರಫಿ, ನಮ್ಮಲ್ಲಿರೋ ಡೆಮೋಗ್ರಫಿ ಭಾಳ ಡಿಫರೆನ್ಸ್ ಇತ್ತು. ಅಂದರೆ ಪಾಪ್ಯುಲೇಷನ್ ಸ್ಟ್ರಕ್ಚರ್ ಡೆಮೋಗ್ರಫಿ ಇಂದ, ರೈಟ್? ಆ್ಯಂಡ್ ಎಕನಾಮಿಕ್ ಕಂಪೋಸಿಷನ್, ಅವರಲ್ಲಿ ಎಕನಾಮಿಕ್ ಕಂಪೋಸಿಷನ್ ಬೇರೆ, ನಮ್ಮಲ್ಲಿ ಬೇರೆ. ಎಕ್ಸಾಂಪಲ್ ಹೇಳ್ತೀರಾ? ಹೌ ಎಕನಾಮಿಕ್ ಕಂಪೋಸಿಷನ್? Example, they have majority of manufacturing units. They are performing well in service sector too. They are performing well in agriculture sector too. But what about India? Consumption economy. Agricultural dependency ಜಾಸ್ತಿ. Self consumption economy, but agricultural dependency ಜಾಸ್ತಿ. ತುಂಬಾ ಜನ agriculture ಡಿಪೆಂಡ್ ಆಗಿದ್ದಾರೆ, ಬಟ್ ಅದರ ಕಾಂಟ್ರಿಬ್ಯೂಷನ್ ಕಡಿಮೆ. ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಇದೆ, ಬಟ್ ಅದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡೋದು ಬಹಳ ಮಿನಿಮಲ್, 20% ಅಷ್ಟೇ. There is a difference, correct? So ಅದಾದ್ಮೇಲೆ ಪಾಲಿಟಿಕ್ಸ್ ಅಂಡ್ ರಿಸ್ಕ್ ಪ್ರೊಫೈಲ್. ಪಾಲಿಟಿಕ್ಸ್ ರಿಸ್ಕ್ ಪ್ರೊಫೈಲ್ ಬಹಳ ಇಂಪಾರ್ಟೆಂಟ್. ಸಿ ಹ್ಯಾವ್ ಟೇಕನ್ ವೆರಿ ಬೋಲ್ಡ್ ಡಿಸಿಷನ್ಸ್ ಫಾರ್ ಅ ಕಂಟ್ರಿ ಟು ಬ್ರೇಕ್ ಇನ್ ಟು ಡೆವಲಪ್ ಅಜೆಂಡಾ. 2 ಡಿಜಿಟ್ ವರ್ಗು ಅವರು GDP ಇನ್ಕ್ರೀಸ್ ಮಾಡಿದ್ರು. 14% ಇತ್ತು GDP ಗ್ರೋತ್ ಚೈನಾದಲ್ಲಿ. ಗೊತ್ತಾ? ನಾವು ಇದುವರೆಗೂ ಒನ್ ಟೈಮು 2 ಡಿಜಿಟ್ ಹೋಗೇ ಇಲ್ಲ. 9.2% ವಾಸ್ ಹೈಯೆಸ್ಟ್, ರೈಟ್? So like that, risk profile only comparatively India is performing good, because India's leadership quality is impacts a lot for India's growth, right? That's what's said by experts. So what's happening at present? Jobless growth, which is dangerous, very very dangerous. Jobless growth andre growth is happening. ಅಲ್ಲಿ ಎರಡು ಡಾಟಾ ಇದೆ ನೋಡಿ ನಿಮಗೆ, you can see the data. Job creation has not kept pace with GDP growth. The GDP growth increased to 8.6% during 2005 and 10. Carefully observe ಮಾಡಿ, GDP growth 8.6% ಗೆ 2005-10 ಅಲ್ಲಿ, from 6% during 2000-2005. ಅಂದ್ರೆ 6% ಇಂದ 8.6% ಗೆ GDP growth 2000 ಇಂದ 2005 ಗೆ ಇನ್ಕ್ರೀಸ್ ಆಗಿದೆ. ಎಸ್ ಸರ್, ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು? 2% ಅಷ್ಟು ಜಾಸ್ತಿ ಆಗಿದೆ. ಕರೆಕ್ಟ್ ಅಲ್ವಾ? 2%, 2.6% ಅಷ್ಟು ಜಾಸ್ತಿ ಆಗಿದೆ. 2.6% ಜಾಸ್ತಿ ಆಗಿದೆ, ಬಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ರಿಮೈನ್ಡ್ ಅಟ್ ಸೇಮ್ ಆಫ್ 27 ಮಿಲಿಯನ್. ಹಂಗಂದ್ರೆ ಏನು ಅಂದ್ರೆ, ಚಿಕ್ಕದಾಗಿ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಂಪನಿ 100 ಯೂನಿಟ್ಸ್ ಅಷ್ಟು ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. 100 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10 ಎಂಪ್ಲಾಯೀಸ್ ಬೇಕಾಗಿತ್ತು. ಬಟ್ ಸೇಮ್ ಕಂಪನಿ 200 ಯೂನಿಟ್ಸ್ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ by having the same 10 employees. Getting the point? ಅಲ್ಲಿಗೆ ಜಾಬ್ ಕ್ರಿಯೇಷನ್
ಪ್ರತಿ ವರ್ಷ ಬರೀ 27 ಮಿಲಿಯನ್ ಅಲ್ಲೇ ಕಾನ್ಸ್ಟೆಂಟ್ ಆಗ್ತದೆ. GDP 6% ಇದ್ದಿದ್ರೆ ದಟ್ ಇಸ್ ಗುಡ್, ಬಟ್ GDP ಇನ್ಕ್ರೀಸ್ ಟು 8.6%. 2.6% GDP ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಂದ್ರೆ ನಂಬರ್ ಆಫ್ ಪ್ರಾಡಕ್ಟ್ಸ್ ಅಥವಾ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತ ಅರ್ಥ. ನಂಬರ್ ಆಫ್ GDP ಅಂದ್ರೇನು? ಅಲ್ಲ, GDP ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನಾ ಹೇಳೋದು ನಿಮ್ಗೇನು ಹೋಗ್ತಾ ಇರಲ್ಲ ತಲೆಗೆ. GDP ಅಂದ್ರೆ ವಾಟ್ ಇಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. Total value of national goods produced. Is this mobile counted under GDP? Yes or no? Yes. Is this duster pen counted under GDP? Shirt counted under GDP? This projector counted under GDP? This bulb, fan, whatever you are using, all the commodities are counted under GDP? Yes or no? Correct ಅಲ್ವಾ? ಒಂದು ವರ್ಷದಲ್ಲಿ ಇದೆಲ್ಲವುದು ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ, ಒಂದು ವರ್ಷದಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ, ಎಷ್ಟು ಪ್ರೊಡಕ್ಷನ್ ಆಗಿದೆ, ಅದರ ಜೊತೆಗೆ ಎಷ್ಟು ಜನ ಡಾಕ್ಟರ್ಸ್ ಆಪರೇಷನ್ಸ್ ಮಾಡಿದ್ದಾರೆ, ಎಷ್ಟು ಜನ ಲಾಯರ್ಸ್ ಎಷ್ಟು ಫೀಸ್ ಚಾರ್ಜ್ ಮಾಡಿದ್ದಾರೆ, ಎಷ್ಟು ಕೋಚಿಂಗ್ ಸೆಂಟರ್ಸ್ ಎಷ್ಟು ಅಡ್ಮಿಷನ್ಸ್ ತಗೊಂಡಿದೆ, ಸರ್ವಿಸಸ್, ಈ ಎರಡನ್ನ ಕ್ಲಬ್ ಮಾಡಿದಾಗ ನಮ್ಗೆ ಸಿಗೋದು GDP. ಪಾಯಿಂಟ್ ಎಷ್ಟು ತಿಳ್ಕೊಂಡಿರೋ ನೆಕ್ಸ್ಟ್ ಚಾಪ್ಟರ್ GDP ವಿಲ್ ಡಿಸ್ಕಸ್, ರೈಟ್. ಬಟ್ ಜಾಬ್ ರಿಮೈನ್ಸ್ ದ ಸೇಮ್. ಜಾಬ್ ಇನ್ಕ್ರೀಸ್ ಆಗಬೇಕು, ನೀಡ್ ಪಾಲಿಸಿ ಇಂಟರ್ವೆನ್ಷನ್. ಪಾಲಿಸಿ ಇಂಟರ್ವೆನ್ಷನ್ ಅಂತ ಹೇಳಿದ್ರೆ ಏನು ಚೇಂಜ್ ಮಾಡಬೇಕಾಗುತ್ತೆ? ಮೇಲ್ಗಡೆ ಪಾಯಿಂಟ್ ಮಾತ್ರ ಬರ್ಕೊಳ್ಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಮೈ ಬಿ ಮೇನ್ಸ್ ಕ್ವಶನ್. ಇಂಡಿಯಾದಲ್ಲಿ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ, ಏನು ಮಾಡಬೇಕು, ನೀವೇನು ಸಜೆಸ್ಟ್ ಮಾಡ್ತೀರಿ ಅಂತ ಪ್ರಶ್ನೆ ಕೇಳ್ಬೋದು. Why do you think why it is happening so? ಈಗ ಆಗಿದೆ ಅಂತ ಗೊತ್ತಾಯ್ತು, ಯಾಕೆ ಹಂಗಾಗಿದೆ? ಎಜುಕೇಶನ್ ಅಂಡ್ ಮತ್ತೆ ಸ್ಕಿಲ್ಸ್ ತುಂಬಾ ಇಂಪ್ರೂವ್ ಇದೆ ಇಂಡಿಯಾದಲ್ಲಿ. ಅದನ್ನ ಇನ್ಕ್ರೀಸ್ ಮಾಡಿದ್ರೆ ಅದಾಗಿ ಇದೆಲ್ಲ. ಟೂ ರೀಸನ್ಸ್ ಕೇಳ್ಕೊಳ್ಳಿ. ಫಸ್ಟು ಕೇಳಿ ಒಂದು ನಿಮಿಷ ಕೇಳಿ. ಟೂ ರೀಸನ್ಸ್. ಫಸ್ಟ್ ಈಸ್ ಇನ್ ಮೆನಿ ಯೂನಿಟ್ಸ್ ಮೆನ್ ಆರ್ ರಿಪ್ಲೇಸ್ಡ್ ಬೈ ಮಷಿನ್ಸ್. ಕರೆಕ್ಟ್ ಅಲ್ಲ? ಎರಡನೇದು, people, companies recruiting from different countries, not Indians. Indian employees na recruit ಮಾಡೋದಕ್ಕಿಂತ ಜಾಸ್ತಿ ಹೊರಗಡೆ ಅವ್ರನ್ನ ಎಂಪ್ಲಾಯ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಲ್ಯಾಕಿಂಗ್ ಸ್ಕಿಲ್ ಸೆಟ್. ಬಟ್ ಅದು ಮಿನಿಮಲ್ ಇದ್ರೂ ಬಟ್ ಮಷಿನ್ಸ್ ಆರ್ ರಿಪ್ಲೇಸಿಂಗ್ ದ ಮೆನ್ ಇದೆಯಲ್ಲ, ದಟ್ ಇಸ್ ಮೋರ್. ಕರೆಕ್ಟ್. ಮುಂಚೆ ಒಂದು ಆಫೀಸ್ ಅಂತ ಹೇಳಿದ್ರೆ 10 ರಿಂದ 15 ಜನ ವರ್ಕ್ ಮಾಡ್ತಿರೋರು, ಒಂದೊಂದು ಪೇಪರ್ಗೆ ಒಬ್ಬೊಬ್ರು ಸಪರೇಟ್ ಸಗ್ರಿಗೇಷನ್ ಇರ್ತಿತ್ತು, 10-15 ಜನ ಕೆಲಸ ಆಗ್ತಿತ್ತು. ಆಲ್ ಆರ್ ರಿಪ್ಲೇಸ್ಡ್ ಬೈ ಎ ಸಿಂಗಲ್ ಕಂಪ್ಯೂಟರ್. ಎಸ್ ಸರ್, ಆ ಕಂಪ್ಯೂಟರ್ನ ಆಪರೇಟ್ ಮಾಡೋದಕ್ಕೆ ಒಬ್ಬ ಇದ್ರೆ ಸಾಕು. ಕರೆಕ್ಟ್ ಅಲ್ವಾ? ಸೊ ಹೀಗೆ ಮಷಿನ್ಸ್ ಆರ್ ರಿಪ್ಲೇಸಿಂಗ್ ಆ್ಯಂಡ್ ಟೆಕ್ನಾಲಜೀಸ್ ಆರ್ ರಿಪ್ಲೇಸಿಂಗ್ ಮೆನ್ ಅಲ್ವಾ? ದೇ ಆರ್ ಟೇಕಿಂಗ್ ಔಟ್ ದ ಜಾಬ್ಸ್, ರೈಟ್ ಅಲ್ವಾ? ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಥವಾ ಜಾಬ್ ಕ್ರಿಯೇಷನ್ ಕಡಿಮೆ ಆಗಿದೆ, ರೈಟ್? ರೀಸನ್ಸ್.
Done? Second point in body was better. Avoid it. But you point very important. You can write down this. One way forward is to usher in labor reforms. ಏನಾಗಬೇಕಂದ್ರೆ ಲೇಬರ್ ಲಾ ರಿಫಾರ್ಮ್ಸ್ ಆಗಬೇಕು. ಲೇಬರ್ ರಿಫಾರ್ಮ್ಸ್ ಆಗಬೇಕು. ರೆಸ್ಟ್ರಿಕ್ಟ್ ಮಾಡಬೇಕು. If you are opening a company in India, if you are a multinational company, you should employ 50% from India only. ಆ ಥರದ ರಿಫಾರ್ಮ್ಸ್ ಮಾಡಿ. And once you are employed, you should not remove them 1 year. ಅಲ್ವಾ? ಎಂಪ್ಲಾಯ್ ಮಾಡಿ. ಸರ್ ಅವ್ರಿಗೆ ಸ್ಕಿಲ್ಸ್ ಈ ಸಿಟಿ ಇಲ್ಲ ಏನು ಮಾಡ್ತಾರೆ ಅವಾಗ ಅವ್ರು ರೆಡಿ It's your responsibility as you are coming and investing in India. It is your duty to train them. Give them training. ನಮ್ಮ ಇದರಲ್ಲಿ Give them training. ಎಜುಕೇಶನ್ See, most of you doesn't have the skills or capability of administering a district. Don't you get a training? And don't you monitor a district after the training? Is it so, right? So like that, you recruit people. See, ಯಾವ್ದಾದ್ರು ಒಂದು ಪಾಸಿಟಿವ್ ತಗೊಂಡು ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಕರೆಕ್ಟ್. ಟು ಗೇನ್ ಸಮಥಿಂಗ್ ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಎಲ್ಸ್. ಟ್ರೇಡ್ ಆಫ್ ಅಲ್ವಾ? ಒಂದು ಬೇಕಂದ್ರೆ ಇನ್ನೊಂದು ಕಳ್ಕೋಬೇಕಾಗತ್ತೆ. ಅದೇ ಆಪರ್ಚುನಿಟಿ ಕಾಸ್ಟ್. If you want classes, economic classes today, you might be missing a movie. If you want a movie, you will give up the classes. So what is your opportunity cost? Your opportunity cost to get the classes, you are contributing, you are given up your movies, watching movies, right? That's all. Women, if they comes to working in ಬಂದ್ರೆ GDP increase ಆಗುತ್ತೆ ಅಂತ ಹೇಳಿದ್ರೆ, but do you think women are still working at home? Is your mother working? ಡಿಪೆಂಡ್ಸ್ ಮನೇಲಿ ಏನು ಫೆಸಿಲಿಟೀಸ್ ಇದೆ ಅದು Home maker ಅಂತೀರಾ, home worker ಅಂತೀರಾ? But she is working. She is working at home. Who will pay for that work? Would you like to pay for that work? No. The government says you should pay. Husband has to pay wife for whatever the work she do at home. The economy which your mothers or your sisters and your parents are maintaining at home, female, maintaining at home is called care economy. It's called care economy. Care economy andre she is taking care of her husband. She is taking care of her the child, right? ಯಾರಾದ್ರೂ ಬಂದು ಕೇಳಿದ್ರೆ ಕೇರ್ ಎಕಾನಮಿ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ ಅಂದ್ಬೇಡಿ. ಕೇರ್ ಎಕಾನಮಿ ಅಂದ್ರೆ ಏನು? Nothing but our parents, our mother taking care of us. ನೀವು ಅದೇ ಹೇಳಬೇಕು. You are married, your wife is taking care of you, right? Like that. ಅದಕ್ಕೆ ಕೇರ್ ಎಕಾನಮಿ ಅಂತ ಕರೀತಾರೆ. Think of. So we don't want this. There are few points like government employment schemes. ತುಂಬ ಹಳೆಯ ಸ್ಕೀಮ್ಸ್ ಇಂದ ಹೊಸ ಸ್ಕೀಮ್ಸ್ ಮೆನ್ಷನ್ ಮಾಡಿದ್ದೀನಿ. ವೈಟ್ ಮೊದಲನೇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಮನರೇಗಾ ಪ್ರೋಗ್ರಾಮ್ ಅಂತ ಕರಿತೀವಿ. ಅದಾದ್ಮೇಲೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ, ಸ್ವಾನ್ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನಾ and Prime Minister's Employment Generation Program and Swan Jayanti Shahri Rozgar Yojana. These are all the few programs. Just take down. ಅದರಲ್ಲಿ ಮನರೇಗಾ ಪ್ರೋಗ್ರಾಮ್ ಡೀಟೇಲ್ ಆಗಿ ಮಾತಾಡ್ತೀನಿ ನಾನು later, but not in this chapter.
and Mudra program ಬಗ್ಗೆ ಮನಿ ಇನ್ ಬ್ಯಾಂಕಿಂಗ್ ಅಲ್ಲಿ ಮಾತಾಡ್ತೇನೆ and all these programs. You should know this. Today's class is very important. Why they missed 5-6 students? Not this chapter, the coming chapter is very important. National income, GDP, GNP, NDP, NNP. They are the things another 1 hour we are going to discuss. What do you mean by Mudra? Micro Units Development and Refinancing Agency. Mudra stands for Micro Units Development and Refinancing Agency. Micro Units Development and Refinancing Agency. Micro Units Development and Refinancing Agency. Done? Over. Next point is maldistribution of wealth. Trying to distribute wealth equally. You're trying, but it's not happening. Take down those points. Maldistribution of wealth. Done. See this pyramid,
indicates Indian income pyramid. Around 3% million households, are actually not percent, 3 million households income above 17 lakhs. 17 ಲಕ್ಷಕ್ಕಿಂತ ಹೆಚ್ಚು ಇರ್ತಕ್ಕಂಥದ್ದು 3 million households ಇದೆ. And 3.4 lakh ಇಂದ 17 lakhs ಇರ್ತಕ್ಕಂಥದ್ದು 31 million households ಇದೆ. And 1.5 lakh ಇಂದ 3.4 lakh ಇರ್ತಕ್ಕಂಥ 71 million households ಇದೆ. And 135 million households are below 1.5 lakh. You can see that there is a huge income difference. So recently even Government of India said in many of its reports, and there were plenty of private reports, but ಎಲ್ಲದರಲ್ಲೂ ಕಾಮನ್ ಆಗಿ ಒಂದು ಬಂದಿದೆ ಏನಪ್ಪ ಅಂತ ಹೇಳಿದ್ರೆ 73% of India's wealth, 73% of India's wealth is rests with 1% of the population. ಭಾರತದ 73% ಅಷ್ಟು ಆದಾಯ ಕೇವಲ 1% ಜನರ ಹತ್ರ ಇದೆಯಂತೆ. The remaining 27% of income rests with 99% of the population. World distribution ಹೆಂಗಾಗಿದೆ ಗೊತ್ತಾ? Entire world ಅಲ್ಲಿ 3% people ಅಥವಾ 97% of the wealth is rest with 3% of the population, and remaining 97% of the wealth is rest with 3% of the wealth is rest with 97% of the population. 97% ಅಷ್ಟು wealth ಬರೀ 3% ಜನರ ಹತ್ರ ಇದೆ. ಇನ್ನು ಮಿಕ್ಕಿರುವಂತ 3% wealth ಇನ್ನು ಮಿಕ್ಕಿರೋ 97% ಜನರ ಹತ್ರ ಇದೆ. Don't you think there is a huge income inequality in the world as well as in India? Yes or no? ಅಮೆರಿಕ ಅಂತ ಹೆಸರು ಬಡವರಿಲ್ಲ ಅನ್ಕೋಬೇಡಿ, ಇದ್ದಾರೆ ಅಷ್ಟೇ. They do. I will listen to the new president's speech. ಕೇಳಿದ್ರ ಅಮೆರಿಕನ್ president speech? ಕೇಳಿಲ್ಲ. There is mentioned about middle class, lower middle class, upper middle class, and poor people. Correct? But difference ಇರ್ಬೋದು. ನಮ್ಮಲ್ಲಿ ಪ್ರಾಪರ್ ಆಗಿ ಊಟ ಕರೆಕ್ಟಾಗಿ ಎಲ್ಲ ಟೈಮು ತಿಂದರೆ, ಇರೋದಕ್ಕೆ ಮನೆ ಇದ್ದರೆ ಅವನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಇಲ್ಲ ಅಪ್ಪರ್ ಮಿಡ್ಲ್ ಕ್ಲಾಸ್ ಏನಾದರೂ ಕರಿತೀವಿ. ಬಟ್ ಅಲ್ಲಿ ಹಂಗಲ್ಲ. ಕಾರ್ ಯಾವುದಿದೆ ಅದರ ಮೇಲೆ ಅವ್ನ ಇನ್ಕಮ್ ಡಿಸೈಡ್ ಆಗುತ್ತೆ. ಹಳೇದು ಮಾರುತಿ 800 ಇದ್ರೆ ಅವ್ನು ಬಡವ, ಇಲ್ಲ ಅವನು ಲಕ್ಸುರಿ ಕಾರ್ ಇಟ್ಕೊಂಡಿದ್ರೆ ಶ್ರೀಮಂತ. ರೈಟ್? ಕರೆಕ್ಟ್ ಅಲ್ವಾ? ಅಲ್ಲಿ ಡಿಫರೆನ್ಸಸ್ ಬೇರೆ. ರೈಟ್? ಇದನ್ನು ಟ್ಯಾಕಲ್ ಮಾಡೋದಕ್ಕೆ ವಾಟ್ ಡು ಯು ಸಜೆಸ್ಟ್? ಸರ್ ಈ ಪ್ರಾಬ್ಲಮ್ನ ಟ್ಯಾಕಲ್ ಮಾಡಬೇಕು, ಹೆಂಗೆ ಮಾಡಿ ಸರಿ? ವಾಟ್ ಡು ಯು ಸಜೆಸ್ಟ್? ಲೆಟ್ ಮಿ ಟೇಕ್ ಸಜೆಷನ್ ಫ್ರಮ್ ಯುವರ್ ಸೈಡ್. If this is a question you made examination, what do you write? Income inequality ಅನ್ನು ಕಡಿಮೆ ಮಾಡೋದಕ್ಕೆ ನೀವೇನು ಮಾಡಬಹುದು? ಸರ್, ಎಜುಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಆಸ್ ಯೂಶುವಲ್, ಅದಕ್ಕೆ ಜೊತೆಗೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಎಜುಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಸರಿಯಾದ ಊಟ ಸಿಗಬೇಕು, ಫೆಸಿಲಿಟೀಸ್ ಅಂದರೆ ಅವೈಲಬಿಲಿಟಿ, ಕಾಲೇಜ್ ಹೋಗೋದು ಅದು ಇರಬೇಕು. ಇದನ್ನ ಬೇಸಿಕ್ ನಾವು ಅಚೀವ್ ಮಾಡಿಬಿಟ್ರೆ ಬಡವರ ಈಗ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಕಡಿಮೆ ದುಡ್ಡಿಗೆ ಬಸ್ ಪಾಸ್ಗಳೆಲ್ಲ ಸಿಗುತ್ತೆ. ಮಕ್ಕಳು ಸರಿಯಾಗಿ ಸ್ಕೂಲಿಗೆ ಬರ್ತಾಯಿಲ್ಲ ಅಂತ ಮಿಡ್ ಡೇ ಮೀಲ್ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ಹೋಗ್ತಾ ಇದೆ ವರ್ಷಗಳಿಂದ. ರೈಟ್? ಅಲ್ಲ, ಅದರಿಂದ ಇಷ್ಟು ಹ್ಯೂಜ್ ಇನ್ಕಮ್ ಇನ್ಇಕ್ವಾಲಿಟಿ ಹೆಂಗೆ ಕಡಿಮೆ ಆಗುತ್ತೆ? ಸರ್, ಇನ್ಕ್ಲೂಡಿಂಗ್ ರಿಚರ್ ಮೆನ್ಸ್ ಇನ್ ಗೌರ್ಮೆಂಟ್ ಸ್ಕೀಮ್ಸ್ ಫಾರ್ ಫಂಡ್ಸ್. CSR ಫಂಡ್ ಇದೆಯಲ್ಲ ಆಲ್ರೆಡಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಇದೆ. 2% ಎವ್ರಿ ಟೈಮ್ ಗೋ ಟು ದ ಪೋರ್, ಬಟ್ ಸ್ಟಿಲ್ ಇನ್ಕಮ್ ಇನ್ಇಕ್ವಾಲಿಟಿ ಇಸ್ ಹ್ಯೂಜ್. ಕ್ರಿಯೇಟ್ ಮಾಡೋದು. ಪ್ರೈವೇಟೈಸೇಷನ್ ಓಕೆ. ಪ್ರೈವೇಟೈಸೇಷನ್ ಮಾಡೋದ್ರಿಂದ ಇನ್ಕಮ್ ಇನ್ಇಕ್ವಾಲಿಟಿ ಹೆಂಗೆ ಕಡಿಮೆ ಆಗುತ್ತೆ? ಅಲ್ಲ, ಪ್ರೈವೇಟೈಸೇಷನ್ ಈಗ ಮೆಜಾರಿಟಿ ಆಫ್ ಇನ್ಕಮ್ ಇರೋದೇ ಪ್ರೈವೇಟ್ ಪೀಪಲ್ ಹತ್ರ. ಕರೆಕ್ಟ್? ನಾಟ್ ಹೆಲ್ಡ್ ಓನ್ಲಿ ಬೈ ದ ಗವರ್ಮೆಂಟ್. ಕರೆಕ್ಟ್ ಅಲ್ವಾ? ಗವರ್ಮೆಂಟ್ ಎಂಪ್ಲಾಯೀಸ್. ಕರೆಕ್ಟ್ ಅಲ್ವಾ? ಅವತ್ತಿನ ಸಂಬಳ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಇದೆ. ಬಟ್ ಇನ್ಕಮ್ ಇಸ್ ಇನ್ಈಕ್ವಲ್ there in private sector too. Excuse me. Hello. Okay. 15 minutes class ಅಲ್ಲಿ ಇದೀನಿ, ನಾನು ಫೋನ್ ಮಾಡ್ತೀನಿ. ಇದೇ ನಂಬರ್ ಅಲ್ವಾ?
ಫೋನ್ ಮಾಡಿ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಸಿಟಿಸನ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಲೇಬರ್ಸ್ ಲೈಕ್ ಇಮಿಗ್ರೇಷನ್ ಜಾಸ್ತಿ ಆಗ್ತಿದೆ ಸರ್. ದೇ ಆರ್ ಕಮಿಂಗ್ ಟು ಅರ್ಬನ್ ಜಸ್ಟ್ ಬಿಕಾಸ್ ಆಫ್ ದ ಜಾಬ್ ಅಲ್ಲಿ ಆಪರ್ಚುನಿಟೀಸ್ ಕಡಿಮೆ ಇದೆ. ಲಿಸನ್ ಹಾಂ, ಆಪರ್ಚುನಿಟೀಸ್ ಕಡಿಮೆ ಇದೆ. ಆಪರ್ಚುನಿಟೀಸ್ ಕಡಿಮೆ ಇದೆ ಆ್ಯಂಡ್ ದೇ ಆರ್ ನಾಟ್ ಅವೇರ್ ಸರ್. ಇವಾಗ ನಾವು ಗೌರ್ಮೆಂಟಿಂದ ಏನೇ ಲೋನ್ಸ್ ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಮುದ್ರಾ ಲೋನ್ ಹತ್ರ ಏನೇ ಇರ್ಬೋದು. ಸೊ ದೇ ನಾಟ್ ಅವೇರ್ ಆಫ್ ಯಾವ ಲೋನಿಂದ ನಮ್ಗೆ ಏನು ಬೆನಿಫಿಟ್ಸ್ ಇರುತ್ತೆ. ಸೊ ಆ ಥರ ಎಲ್ಲ ಅವರು ಆ್ಯಂಡ್ ಪಾರ್ಟಿಸಿಪೇಷನ್ ಆಲ್ಸೋ ಅಂದರೆ ಅವರು ತುಂಬ ಸ್ಕೀಮ್ಸ್ ಇರ್ಬೋದು ನಮ್ಮಲ್ಲಿ, ಬಟ್ ಅದನ್ನು ಅವರು ದೇ ಆರ್ ನಾಟ್ ಅವೇರ್ ಆ್ಯಂಡ್ ಆ ಸ್ಕೀಮ್ಗೆ ಅವರು ಪಾರ್ಟಿಸಿಪೇಟ್ ಮಾಡ್ತೀವಿ. ಓಕೆ, ಸೊ ಯು ವಾಂಟ್ ಟು ಗೋ ಫ್ರಮ್ ಬಾಟಮ್ ಅಪ್ ಅಪ್ರೋಚ್. ಬಾಟಮ್ ಅಪ್ ಅಪ್ರೋಚ್ ಹೋಗ್ಬೇಕಂತ ಹೇಳ್ತಾರೆ, ಕೆಳಗಡೆಯಿಂದ ಇಂಪ್ರೂವ್ ಮಾಡ್ತಾ ಹೋಗ್ಬೇಕಂತ. ಬಟ್ ಜಾಸ್ತಿ ದುಡ್ಡು ಇರುತ್ತೆ, ದುಡ್ಡು ಕಿತ್ಕೊಳ್ಳೋದು ಹೆಂಗೆ? So limiting the ಹಾಂ, ಅವ್ರ ದುಡ್ಡು ತಗೋಬೇಕಲ್ಲಪ್ಪ. ಇನ್ಕಮ್ ಇನ್ಕ್ವಾಲಿಟಿ ಇಸ್ ಹ್ಯೂಜ್. proper imposition of taxes. ಸೊ ಏನಲ್ಲಿ ಟ್ಯಾಕ್ಸ್ ಲಾದಲ್ಲಿ ಏನಾದರೂ ಫ್ಲೆಕ್ಸಿಬಿಲಿಟಿ ಮಾಡ್ಬೋದಾ? ಟ್ಯಾಕ್ಸ್ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಜಾಸ್ತಿ ಮಾಡ್ಬೋದಾ? ಇನ್ ಕಂಪ್ಯಾರಿಸನ್ ಟು ಅದರ್ ಕಂಟ್ರೀಸ್ ಇಂಡಿಯಾಸ್ ಟ್ಯಾಕ್ಸ್ ಇಸ್ ವೆರಿ ಲೋ. ಗೊತ್ತಾ ನಿಮ್ಗದು? ಸರ್ ಅದನ್ನ ನಾವು ಬೇರೆ ಅಮೆರಿಕಾದಲ್ಲಿ ಕಂಪೇರ್ ಮಾಡಿದ್ರೆ ಇಟ್ ಇಸ್ 55% ಅಪ್ ಟು 60%. ಸರ್ ನಾವು ಬೇರೆ ಇದ್ರಲ್ಲಿ ತುಂಬಾ ಟ್ಯಾಕ್ಸ್ ಕೊಡ್ತಿದೀವಲ್ಲ, ಅದು ತಗೊಬೇಕು. ಉದಾಹರಣೆಗೆ ಪೆಟ್ರೋಲು ಇಂಟರ್ನ್ಯಾಷನಲ್ ಕ್ರೂಡ್ ಈಗ 35 ಬ್ಯಾರಲ್ ಆಗ್ಬಿಟ್ಟಿದೆ, 35-40 ರುಪೀಸು. ಆದರೂ ನಮ್ಗೆ 83 ಕಡೆನೇ ಹೋಗ್ತಿಲ್ಲ. ಇದು ಅದನ್ನ ಕಡಿಮೆ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆಗುತ್ತೆ. See, petrol is such a commodity, you cannot decide by only by you. It is international rate ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಇಂಟರ್ನ್ಯಾಷನಲ್ ರೇಟಲ್ಲಿ ಫ್ಲಕ್ಚುಯೇಷನ್ಸ್ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಎಕ್ಸೈಸ್ ಡ್ಯೂಟಿ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ ಆದಮೇಲೆ ಸ್ಟೇಟ್ ಗೌರ್ಮೆಂಟಿಂದ ಎಕ್ಸೈಸ್ ಡ್ಯೂಟಿ ಇರುತ್ತೆ. ಅದು ಎರಡೂ ಆದಮೇಲೆ ಇಲ್ಲಿ ಬರೋದು ನಮಗೆ ಪೆಟ್ರೋಲ್ 1 ಲೀಟರ್ಗೆ 83 ರುಪೀಸ್ ವಾಟ್ ಎವರ್, ರೈಟ್? ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರೂ ಅದನ್ನು ಬಿಟ್ಕೊಟ್ಬಿಟ್ರೆ, ಇಲ್ಲ ನಾನು ಟ್ಯಾಕ್ಸ್ ಹಾಕಲ್ಲ ಪೆಟ್ರೋಲಿಯಂಗೆ, ಸ್ಟೇಟ್ ಗೌರ್ಮೆಂಟ್ ನಾನು ಟ್ಯಾಕ್ಸ್ ಹಾಕಲ್ಲ ಅಂತ ಬಿಟ್ಕೊಟ್ರೆ, ದೇ ವಿಲ್ ಹ್ಯಾವ್ ವೆರಿ ಲೆಸ್ ಫಂಡ್ಸ್ ವಿತ್ ದಮ್. ಮೇಜರ್ ಇನ್ಕಮ್ ಇರೋದೇ ಸರ್ಕಾರಗಳಿಗೆ ಅಲ್ಲಿಂದ. ಕಡಿಮೆ ಮಾಡಬಹುದು ಸರ್, ತೆಗೆಯೋದು ಬೇಡ, ಕಡಿಮೆ ಮಾಡಬಹುದು. ತೆಗಿಯೋಕೆ ಕಡಿಮೆ ಮಾಡೋದು ಕಷ್ಟ. ಇಟ್ಸ್ ಡಿಫಿಕಲ್ಟ್. ಈಗ ನೀವು ಇಲ್ಲಿ ಕಡಿಮೆ ಮಾಡ್ತೀರಿ, ನಾಳೆ ಬಜೆಟ್ ಮಾಡಬೇಕು. ಬಜೆಟ್ ಮಾಡಿದಾಗ ಏನು ಮಾಡ್ತೀರಿ? ಇವನೇನೋ ನಮ್ಗೇನು ಅನೌನ್ಸ್ ಮಾಡಲಿಲ್ಲ ಅಂತ ಬೈಕೋತೀರಿ. ಅವ್ನ ಜೇಬಲ್ಲಿ ದುಡ್ಡಿದ್ರೆ ತಾನೇ ಒಂದು ಬಜೆಟಲ್ಲಿ ಅನೌನ್ಸ್ ಮಾಡೋದಕ್ಕೆ ಸಾಧ್ಯ. ಅಂದ್ರೆ ಕರಪ್ಷನ್ ಮೇನ್. ಕರಪ್ಷನ್ ಅಂತಲ್ಲ, ಸಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅದು ಕರಪ್ಷನ್ ಇಂದ ಜಾಸ್ತಿ ಆಗಿದೆ ಅಂತ ಅಂತಾರಲ್ಲ. ಇವ್ರು ಹೇಳಿದ್ರಲ್ಲ ಅವೇರ್ನೆಸ್ ಅಂತ, ಅವೇರ್ನೆಸ್ ಇದ್ರೂ ಸಹ ಎಷ್ಟೋ ಹಳ್ಳಿಯ ಜನಕ್ಕೆ ಅವೈಲೇಬಿಲಿಟಿ ಇಲ್ಲ. ಯಾಕಂದ್ರೆ ಅವರು ರಿಕ್ವೆಸ್ಟ್ ಮಾಡಿದ್ರೆ ಸರಿಯಾಗಿ ಕೊಡಲ್ಲ ಆಫೀಸಲ್ಲಿ, ಕೇಳ್ತಾರೆ ದುಡ್ಡು. ಕೊಟ್ಟಿ ಪುನಃ ತಗೊಳ್ಳೋದ್ರಂದ್ರೆ ಅವ್ರು ಹಿಂದೆ ಹಾಕ್ತಾರೆ, ಅವ್ರು ಡಿಫರೆನ್ಸ್ ತರ ಆಗುತ್ತೆ. ಸಿ ದಟ್ ಇಸ್ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್. ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಬೇರೆ, ಇನ್ಕಮ್ ಇನ್ಇಕ್ವಾಲಿಟಿ ಬೇರೆ. ಇಲ್ಲಿ ಇನ್ಕಮ್ ಇನ್ಇಕ್ವಾಲಿಟಿ ವಿ ಆರ್ ನಾಟ್ ಸೀಯಿಂಗ್ ಬರೀ ಒಂದು 100-200 ರೂಪಾಯಿಗ ಒಂದು 2-3 ರೂಪಾಯಿ ನೋಡ್ತಾ ಇಲ್ಲ, ಹ್ಯೂಜ್ ಬಿಲಿಯನ್ಸ್ ಆಫ್ ರುಪೀಸಲ್ಲಿ ನೋಡ್ತಾ ಇದ್ದೀವಿ. ಇಂಡಿಯಾದು ಎಕಾನಮಿ, ನೀವು ಇಂಡಿಯನ್ ಎಂಟೈರ್ ಎಕಾನಮಿ ಸರ್ 6 ಟ್ರಿಲಿಯನ್ ಅಂತ ತಗೊಂಡ್ರೆ, 10 ಟ್ರಿಲಿಯನ್ ಅಂತ ತಗೊಂಡ್ರೆ, 10 ಟ್ರಿಲಿಯನ್ ಅಲ್ಲಿ 73% ಅವರ ಹತ್ರನೇ ಇದೆ ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಹೌ ಹ್ಯೂಜ್ ಫಂಡ್ಸ್ ದೇ ಹ್ಯಾವ್ ವಿತ್ ದೆಮ್. ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಗೆ, ರೀಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಗೆ? ಕರೆಕ್ಟ್ ಅಲ್ವಾ? ಹಂಗಂದ್ರೆ ಏನು, ಯಾರ ಹತ್ರ ಇದೆಯೋ ಅವನ ಹತ್ರ ತಗೊಳ್ಳೋದು, ಇನ್ನೊಬ್ಬ ಹತ್ರ ಯಾರ ಹತ್ರ ಇರಲ್ಲ ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಅದಕ್ಕೆ ಏನಂತ ಕರೀತಾರೆ ಎಕನಾಮಿಕ್ಸ್, ದೇರ್ ಇಸ್ ಅ ಫೈಟ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಕರೀತಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ. ಕರೆಕ್ಟ್ ಅಲ್ವಾ? ಸೊ ಹಾಗೆ ಯು ಹ್ಯಾವ್ ಟು ಟೇಕ್ ಮನಿ ಫ್ರಮ್ ದೆಮ್. ಹೌ ಡು ಯು ಟೇಕ್ ಇಟ್? ದಟ್ ಇಸ್ ಅ ಚಾಲೆಂಜಿಂಗ್ ಒನ್. ಸೊ ಕಂಪ್ಯಾರಿಟಿವ್ಲಿ ವಿ ಆರ್ ಚಾರ್ಜಿಂಗ್ ವೆರಿ ಲೆಸ್ ಟ್ಯಾಕ್ಸಸ್. But the agriculture sector, they are not paying any tax. No? Agriculture sector, they are not paying any Tax, tax. okay. Yeah, but like that only the government is trying to bring up the farmer level, like the farmer middle class level. They are trying to bring up, and they are taking like they are having more tax from the corporate because they are the earning. No, so like this, the government is making some effort in making. Definitely. Whatever he is mentioning, it's absolutely true. Because government is mentioning agriculture because 50%, 49% or almost 50% depend on agriculture. So we are imposing zero taxes to them. Agriculture income is zero taxes ಇದೆ, and those who are working in corporate such companies we are imposing more taxes. Correct alva? But the problem is direct taxes you may increase, but you cannot increase indirect taxes. There is a problem. If you increase indirect taxes, commodity prices may go very, very high.
ಎಸ್ ಸರ್, ದಟ್ ಇಸ್ ವಾಟ್ ಯು ಆರ್ ಮೆನ್ಷನಿಂಗ್. ನೀವು ಹೇಳ್ತಾರೆ ಪೆಟ್ರೋಲ್ ಹೇಳ್ತಿದ್ದೀರಿ ಅಲ್ವಾ, ಪೆಟ್ರೋಲ್ ಇಸ್ ಎನ್ ಇಂಡೈರೆಕ್ಟ್ ಟ್ಯಾಕ್ಸ್. ಪೆಟ್ರೋಲ್ಗೆ ನೀವು ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಲ್ಲ, ಯು ಪೇ ಇಂಡೈರೆಕ್ಟ್ ಟ್ಯಾಕ್ಸ್. ಪೆಟ್ರೋಲ್ ಇಸ್ ಯೂಸ್ಡ್ ಕಾಮನ್ಲಿ ಬೈ ಎವ್ರಿಬಡಿ ಪೇಸ್ ಫಾರ್ ಇಟ್. ಬಟ್ ಇನ್ಕಮ್ ಅಂದ್ರೆ ನನ್ನ ಹತ್ರ 100 ಕೋಟಿ ದುಡ್ಡಿದೆ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಪೇ ಫಾರ್ 100 crore rupees. ನನ್ನ ಹತ್ರ ಇರುವ 100 crore rupeesಗೆ ಐ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಟ್ಯಾಕ್ಸಸ್. That way you can take more direct taxes but less of indirect taxes. If you increase more of indirect taxes, that will discourage the economy. Demand ಕಡಿಮೆ ಆಗುತ್ತೆ. Sometimes ಏನಾಗುತ್ತೆ, if you increase direct taxes to beyond the level, direct taxes ಅನ್ನು ಕೂಡ beyond level ಗೆ ನೀವು ತಗೊಂಡು ಹೋದಾಗ ಟ್ಯಾಕ್ಸ್ ಇವೇಷನ್ಸ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಅನ್ನು ಕದಿಯೋದಕ್ಕೆ ಶುರು ಮಾಡ್ತಾರೆ, and investment ಕಡಿಮೆ ಆಗುತ್ತೆ economy. People stop investing. Correct? Because government is taking a lot of funds from us, why should we invest? Correct? So government has to balance all of them. They have to balance all of them, right? But if you want to balance, income inequality balance ಮಾಡಬೇಕು ಅಂತ ಹೇಳಿದ್ರೆ tax is a major source. Tax ಇದನ್ನೇ flexible ಮಾಡಬೇಕು ನೀವು. ಅದು ಬಿಟ್ಟು ಈಗ ಟ್ಯಾಕ್ಸ್ ಅನ್ನ ತಗೋತೀವಿ, ಯಾರ ಹತ್ರ those who are coming under the higher income category ಅವರನ್ನ ಟ್ಯಾಕ್ಸ್ ಅನ್ನು ತಗೋತೀವಿ, ಲೋವರ್ ಇನ್ಕಮ್ ಕ್ಯಾಟಗರಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನು ಕೊಡ್ತಾ ಇದ್ದೀವಿ ನಾವು. ನಮ್ಮ ಇನ್ಕಮ್ ಟ್ಯಾಕ್ಸ್ ಟ್ರ್ಯಾಕ್ ಮಾಡೋದಾದ್ರೆ 0 to 2.5%, 0 to 2.5 lakh rupees 0. ಈಗ ನಿಮ್ಮ ಇನ್ಕಮ್ ಸರ್ ವಾರ್ಷಿಕವಾಗಿ ನನಗೆ ಬರೀ ಅಪ್ ಟು 2.5 lakhs ಅಷ್ಟೇ ಇದೆ, 2 ಲಕ್ಷ ಅಷ್ಟೇ ಇದೆ ನನ್ನ ಇನ್ಕಮ್ ಅಂದ್ರೆ ಯು ಪೇ 0. ಇಫ್ ಯು ಆರ್ ಕಮಿಂಗ್ ಅಬೌಟ್ 10 lakh rupees, 10 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮ ಇನ್ಕಮ್ ಇದ್ರೆ ಯು ಕಮ್ ಅಂಡರ್ ದ ಸ್ಲ್ಯಾಬ್ ಆಫ್ 30%, 30% ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಕರೆಕ್ಟ್? ದಟ್ ಇಸ್ ಒನ್ ಕ್ಯಾಟಗರಿ. ಅನದರ್ ಕ್ಯಾಟಗರಿ ಟ್ಯಾಕ್ಸ್ ಅಲ್ಲಿ ಹೇಳೋದಾದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ಗಳಂತ ಹಾಕ್ತೀವಿ ನಾವು. ಅದು ಇಂಡಿಯನ್ ಕಂಪನೀಸ್ಗೆ ಬೇರೆ, ಫಾರಿನ್ ಕಂಪನೀಸ್ಗೆ ಬೇರೆ. ಇಂಡಿಯಾದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಹ್ಯಾಸ್ ಬಿನ್ ಬ್ರಾಟ್ ಡೌನ್ ಟು 24% ನಾವು, ಅಲ್ವಾ? ಸೊ ತುಂಬಾ ಕಡಿಮೆ ಮಾಡಬೇಕು. ದಟ್ ಶುಡ್ ನಾಟ್ ಬಿ ಡನ್, ದಟ್ ಶುಡ್ ಬಿ ಎನ್ಕರೇಜ್ಡ್. ಬಟ್ ಏನಾಗುತ್ತೆ, ಸಮ್ ಟೈಮ್ಸ್ ವೈಲ್ ಟೇಕಿಂಗ್ ಡಿಸಿಷನ್ಸ್, ಈಗ ನಿರ್ಮಲಾ ಸೀತಾರಾಮನ್ ಅದನ್ನು ಅನೌನ್ಸ್ ಮಾಡಿದಾಗ ಕಾರ್ಪೊರೇಟ್ ಟ್ಯಾಕ್ಸಸ್ ಅನ್ನ ರಿಡ್ಯೂಸ್ ಮಾಡಬೇಕಂತ, ಜಸ್ಟ್ ಟು ಅಟ್ರಾಕ್ಟ್ ಮೋರ್ ಇನ್ವೆಸ್ಟ್ಮೆಂಟ್. ಆ ಮೋರ್ ಇನ್ವೆಸ್ಟ್ಮೆಂಟ್ ಇಂದ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಜಾಸ್ತಿ ಆಗುತ್ತೆ ಅಂತ. ಕರೆಕ್ಟ್ ಅಲ್ಲ? ಅದಿನ್ನೇನು ನಮಗೆ ರಿಸಲ್ಟ್ ಕೊಡಬೇಕು, ಇಲ್ಲ ಅದ್ರ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಬೇಕು ಅನ್ನೋ ಅಷ್ಟರಲ್ಲಿ ವಿ ಗಾಟ್ ಟು ನೋ ದಿಸ್ ಕೊರೋನಾ, ಅಲ್ವಾ? ಅಗೈನ್ ಅದ್ರದ್ದು ಬೆನಿಫಿಟೇ ಸಿಗಲಿಲ್ಲ ನಮಗೆ. ಕಾರ್ಪೊರೇಟ್ಗೆ ಕಡಿಮೆ ಮಾಡಿದಂಥ ಬೆನಿಫಿಟೇ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಚಾಲೆಂಜಸ್ ಅದೇ. ಓಕೆ, ವಿಲ್ ಡಿಸ್ಕಸ್ ದಟ್ ಸ್ಟೆಪ್ ಬೈ ಸ್ಟೆಪ್. ಅರ್ಥ ಆಗ್ತಾ ಹೋಗುತ್ತೆ ನಿಮಗೆ. ವೆಲ್ತ್ ಶೇರ್, ದಿಸ್ ಇಸ್ ದ ವೆಲ್ತ್ ಶೇರ್ ಇನ್ ದ ಕಾಂಟಿನೆಂಟ್ಸ್. ವಿಚ್ ಇಸ್ ದ ರಿಚ್ ಕಾಂಟಿನೆಂಟ್? ವೆಲ್ತ್ ಎಲ್ಲಿ ಜಾಸ್ತಿ ಇದೆ? ಏಷ್ಯಾದಲ್ಲಿ ವೆಲ್ತ್ ಜಾಸ್ತಿ ಇದೆ. ನಾರ್ತ್ ಅಮೆರಿಕಾದಲ್ಲಿ ಜಾಸ್ತಿ ಇದೆಯಾ? ಯುರೋಪ್ ಅಲ್ಲಿ ಜಾಸ್ತಿ ಇದೆ. ಯುರೋಪ್ 32% ಅಷ್ಟು ವೆಲ್ತ್ ಇದೆ, ನಾರ್ತ್ ಅಮೆರಿಕಾದಲ್ಲಿ 31%. ಬಟ್ ಸ್ಟಿಲ್ ವಿ ಕ್ಯಾನ್ ಕನ್ಸಿಡರ್ ನಾರ್ತ್ ಅಮೆರಿಕಾ ಇಸ್ ಡಾಮಿನೇಟಿಂಗ್. ವೈ? ಕಂಪ್ಯಾರಿಸನ್ ಟು ಯುರೋಪಿಯನ್ ಕಂಟ್ರೀಸ್, ನಂಬರ್ ಆಫ್ ಕಂಟ್ರೀಸ್ಗೆ ನಾರ್ತ್ ಅಮೆರಿಕಾದಲ್ಲಿ ಎಷ್ಟು ಕಂಟ್ರೀಸ್ ಇದೆ? There are 3 major countries alwa, America, Mexico and Canada. So America is dominating more. Correct alwa? Adike ಅವರು ಸೂಪರ್ ಪವರ್ ಆಗಿದ್ದಾರೆ, right? So you see India's wealth share world ಅಲ್ಲಿ 2% ಇದೆ, China is around 8%, so 6% ahead than us, right? And remember, wealth distribution, per capita wealth distribution ಅಲ್ಲಿ under 2000 to 10,000, 10,000 to 50,000, above 50,000. ಇಷ್ಟಕ್ಕೂ ಡೇಟಾ ಇದೆ, ನೋ ಡೇಟಾ ಇದೆ. ವೈಟ್ ಕಲರ್ ಇರೋದೆಲ್ಲ ನೋ ಡೇಟಾ, ಅದಕ್ಕೇನು ಡೇಟಾ ಸಿಕ್ಕಿಲ್ಲ ನಮಗೆ. ಆದರೆ ಗ್ರೀನ್, ಯು ಜಸ್ಟ್ ಸಿ ದ ದಿಸ್ ಕಲರ್, ಅಂಡರ್ 2000 ನೋಡಿ. ಅಂಡರ್ 2000 ಯಾವ ಕಂಟ್ರೀಸ್ ಬರುತ್ತೆ ನಮಗೆ? ಇಂಡಿಯಾ, ಪಾಕಿಸ್ತಾನ್, ಎಸ್ ಅನ್ನು, even Sri Lanka is coming, African countries, many African countries are coming, right? Map ಗೊತ್ತಿರಬೇಕು. Okay, is Indonesia coming? Papua New Guinea? This is Indonesia. This is Indonesia, right? ಇಲ್ಲಿ Malaysian part ಇದೆ. This is Malaysia. This is Papua New Guinea. This is New Zealand. This is Australia. This is Japan. This is Korea. This is China, Russia, right? And remember this. This is Saudi Arabia, right? Here is Pakistan, Afghanistan, Uzbekistan, Turkmenistan. Here is Kazakhstan. This is Mongolia, right? But you should know the countries. Here bandre Brazil, Paraguay. This is Bolivia, Chile. This country is Chile. This border, right? This is Argentina. This is Cambodia. This is Peru. This is Venezuela, right? Here is Panama, like that.
But you see countries, North America and European countries and Australia, including Australia, they are rich. Correct, no? So India is coming under 2000. Their currencies transact in dollars. PPP model only. It is considered under PPP model. Dollar only the in comparison, what was your question? So they transact money in dollars, international currency, no? They have their international. So their tax paying will be equal to when they compare with other countries. Their value of money will be more. So their the standard of everything will increase, no sir, by the currency itself. Obviously. Yeah, for that only they are standing as. But it is not marginal difference, right? We cannot say that, sir, that is the reason, the currency value is high, so standard of living is obviously high. We cannot say like that. But what is the purchasing power parity? I'll tell you simply. The purchasing parity is, if it is more, then we cannot see this. The purchasing power parity means, if you buy a kg of apple, how much you pay in India, for the same 1 kg of apple, how much you pay in America? That's the difference. If you pay same amount in both the cases, this is the difference you see. Richer countries are richer, poorer countries are poorer. Okay, that's it. The 5th point we'll discuss in the last chapter. That's it for this chapter. So, next point, chapter number 4. Chapter number 3 or 4? The next one, 3. National income. National income. This one. Second one, huh? This is? This one? Consequence of national income. Yeah. There is a slideshow. Is this? Right, the heading national income, very important chapter, because from here on we start your concepts. Conceptಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ರಿಯಲ್ GDP, ನಾಮಿನಲ್ GDP, GDP ಡಿಫ್ಲೇಟರ್, GDP ಅಂದ್ರೆ ಏನು, NNP, NDP, those steps. There is a definition for national income. Take down. It is the total value of all the final goods and services produced in an economy in a given period of time. After finishing the chapter, 1 page ಬಿಟ್ಟಿದ್ದೀರಲ್ಲ ಜಾಗ, 1 or 2 pages. Written. What are the concepts of national income? There are few concepts. 4 concepts majorly. First one is GDP. What is GDP? Abbreviation. Gross domestic product. NDP.
net domestic product, GNP, gross national product, NNP, net national product. I'll tell you now itself. I will teach you GDP, NDP, GNP, and after understanding these three, you should only tell me what is NNP. Okay? If you understand clearly those three topics and if you think for a few minutes, you can easily tell me what is NNP. Done? Let us understand one by one. First one is GDP, gross domestic product. Let us see the definition. The definition says it is the market value of all the final goods and services produced domestically, which means within country, in a single year. Given in different colors because you have to understand each word over that. GDP ಅರ್ಥ ಆಗಬೇಕಂತ ಹೇಳಿದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕ್ಲಿಯರ್ ಆಗಿ ಅರ್ಥ ಆಗಬೇಕಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಫೈನಲ್ ಗುಡ್ಸ್ ಅಂದ್ರೆ ಯಾವುದು ಅಂತ ಗೊತ್ತಿರಬೇಕು, ವಿಚ್ ಆರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಗೊತ್ತಿರಬೇಕು, ಡೊಮೆಸ್ಟಿಕ್ ಅಂದ್ರೆ ವಿದಿನ್ ಕಂಟ್ರಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ರೈಟ್? ಟೇಕ್ ಡೌನ್. Next time you should bring your notes. ಯಾರ ಪೇಪರ್ ಬರೀತಾ ಇದ್ರೆ ನೆಕ್ಸ್ಟ್ ಟೈಮ್ ನೋಟ್ಸ್. So now you tell me what is market value? What is market value? The value at which the good is produced. The value at which the good is produced. So market value is nothing but the value, at what price or you buy the product. Wait. Now here the definition first of all, then you go by this. Market value is the rate at which commodities are produced and sold in the market. Produced and sold in the market. Produced and sold in the market. Key points better may get confused. So, simple what is the market value of this pen? Either MRP 30 rupees. What is the market value of this pen? Either MRP 30 rupees.
ಬಟ್ ಅಂಗಡಿಯವ್ರು ನಿಮಗೆ 20 ರೂಪಾಯಿಗೆ ಮಾರ್ತಾನೆ. ಓಕೆ, ವಾಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿಸ್ ಪೆನ್? 10 rupees. 30 rupees or 20 rupees. The MRP is 30 rupees. But he is giving you discount and he is selling it for 20 rupees. What is the market value of this pen? How many of you say 30? 30. How many say 20? ಪಾರ್ಟಿಸಿಪೇಟ್ ಮಾಡ್ರಪ್ಪ. ಕೆಲವರು ಯಾವುದಕ್ಕೂ ಬರಲ್ಲ. ಪಾರ್ಟಿಸಿಪೇಟ್ ಮಾಡಿ, ಥಿಂಕ್ ಆಫ್ ಇಟ್. ಸಿ, ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ನನಗೆ ಗೊತ್ತು, ನಿಮಗೆ ಗೊತ್ತಿರಲ್ಲ ಅಂತ. ಸ್ಟಿಲ್ ಐ ಆಸ್ಕ್ ಯು ಕ್ವಶನ್. ನಿಮ್ಮ ತಲೆನಲ್ಲಿ ಉಳಿಯುತ್ತೆ. ಯು ಬಿಲೀವ್ ಮೀ, ನೀವು ಯಾವಾಗ ಇಂಟ್ರಾಕ್ಟ್ ಮಾಡ್ತೀರಿ ವಿಷಯ ತಲೆನಲ್ಲಿ ಉಳಿಯುತ್ತೆ. ಅಥವಾ ಇದು ಡೋಂಟ್ ರಿಮೆಂಬರ್. 30 rupees. Why 30 rupees? ಜಾಸ್ತಿ ಅದು ಹೋಗಂಗಿಲ್ಲ ಅಂತ ಹಾಗೇನಿಲ್ಲ. ಸಿಂಪಲ್. ನಮಗೆ GDPಗೆ 30 rupees ಕೌಂಟ್ ಆಗುತ್ತಾ 20 rupees ಕೌಂಟ್ ಆಗುತ್ತಾ ಅಷ್ಟೇ ಗೊತ್ತಾಗ್ಬೇಕು. ಮಾರ್ಕೆಟ್ ವ್ಯಾಲ್ಯೂ ಅಂತ ಕರೀತಾರೆ. ಇದು ಮ್ಯಾನುಫ್ಯಾಕ್ಚರ್ ಆಗಿ ಆಚೆ ಬರುವಾಗ ಅವನು ಇದಕ್ಕೆ 30 rupees ಒಂದು ಪೆನ್ ಬೀಳುತ್ತೆ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನಲ್ವ, ದ್ಯಾಟ್ ವಿಲ್ ಬಿ ಕೌಂಟೆಡ್ ಅಂಡರ್ GDP. ಮಾರ್ಕೆಟಿಗೆ ಬಂದ್ಮೇಲೆ ಅದು ಫ್ರೀಯಾಗಿ ಕೊಟ್ಟರು ಅವನು ಫ್ರೀಯಾಗಿ ಕೊಟ್ಟ ಅಂತ ಕೌಂಟ್ ಆಗಲ್ಲ. ಪ್ರೊಡಕ್ಷನ್ ಅಲ್ಲಿ 30 rupees ಫಿಕ್ಸ್ ಆಗಿದ್ರೆ 30 rupees ಅದರ ಮಾರ್ಕೆಟ್ ವ್ಯಾಲ್ಯೂ. ದ ಪಾಯಿಂಟ್. ಅಲ್ಲಿಗೆ ದ MRP ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಇದೆಯಲ್ಲ, ಸೊ ದ್ಯಾಟ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅ ಕಮಾಡಿಟಿ. GDPಗೆ ಅದು ಕೌಂಟ್ ಆಗುತ್ತೆ. ಅದು ಡಿಸ್ಕೌಂಟ್ ಮಾಡಿ ಯಾವ ಪ್ರೈಸಿಗೆ ಕೊಡ್ತಾರೋ ಅದು ಕೌಂಟ್ ಆಗಲ್ಲ. ದ ಪಾಯಿಂಟ್. ಸರ್, ಅವಾಗ ಎಕ್ಸಾಜರೇಟ್ ಮಾಡ್ದಂಗೆ ಆಗಲ್ಲ GDP. 30ಗೆ ಒಂದು ಮಾರ್ಕೆಟ್ ಡೆಫಿನೆಟ್ಲಿ ಎಕ್ಸಾಜರೇಟ್ ಮಾಡ್ದಂಗೆ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಇಸ್ ಮ್ಯಾನುಫ್ಯಾಕ್ಚರ್ ಫಾರ್ 30 rupees. ಕರೆಕ್ಟ್ ಅಲ್ವಾ? ಒಂದು ಅಲ್ಲಿ ನಿಮ್ಮ ಪಾಯಿಂಟಿಗೆ ಹೇಳೋದಾದ್ರೆ ಇದಕ್ಕೆ ಅವನಿಗೆ ಕಾಸ್ಟ್ 20 rupees ಮಟೀರಿಯಲ್ ಕಾಸ್ಟ್ ಬಿದ್ದಿರುತ್ತೆ. ಕರೆಕ್ಟ್ ಅಲ್ವಾ? ಆರ್ ಯು ಟೇಕ್ 15 rupees ಮಟೀರಿಯಲ್ ಕಾಸ್ಟ್ ಬಿದ್ದಿದೆ. ಕರೆಕ್ಟ್? 15 rupees ಮಟೀರಿಯಲ್ ಕಾಸ್ಟ್ ಬಿದ್ದಿದೆ. ಅರೌಂಡ್ ಇನ್ನೊಂದು 15 rupees ಈಸ್ ಕೀಪಿಂಗ್ ಫಾರ್ ಟ್ಯಾಕ್ಸಸ್ ಅಂಡ್ ಇಸ್ ಇನ್ಕಮ್. ಪಾಯಿಂಟ್. ಎಷ್ಟಿದೆ ಇದರಲ್ಲಿ ಟೋಟಲ್ ವ್ಯಾಲ್ಯೂ? 30 rupees ಪೆನ್ನಿಗಿದೆ. 30 rupees ಪೆನ್ನಲ್ಲಿ 15 rupees ಅವನಿಗೆ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಿದ್ದಿದೆ. ಅವನಿಗೆ ಟೋಟಲ್ ಕಾಸ್ಟ್ ಅದರಲ್ಲಿ ಇನ್ನ 15 rupees ಅವನು ಪ್ರಾಫಿಟ್ ಇಟ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಬಟ್ ಈ ಸೆಲ್ಲಿಂಗ್ ದ ಪ್ರಾಡಕ್ಟ್ ಫಾರ್ 20 rupees ಅಂತ ಹೇಳಿದ್ರೆ ಈ ಸ್ಯಾಟಿಸ್ಫೈಯಿಂಗ್ ಫಾರ್ ದ ಪ್ರಾಫಿಟ್ ಆಫ್ 5 rupees ಓನ್ಲಿ. ಈಸ್ ಗಿವಿಂಗ್ ಅಪ್ ಇಸ್ ಪ್ರಾಫಿಟ್ ಆಫ್ 10 rupees. ಗೆಟಿಂಗ್ ದ ಪಾಯಿಂಟ್. ಎಕ್ಸಾಜರೇಟ್ ಮಾಡ್ದಂಗೆ ಆಗಲ್ಲ ಇಲ್ಲಿ. ಯಾಕೆ ಅಂತ ಹೇಳ್ತೀನಿ. ಸಮ್ ಟೈಮ್ಸ್ ವಿ ಫೀಲ್ ಲೈಕ್ ದಟ್, ಬಟ್ ಸಮ್ ಸರ್ಟನ್ ಕಮಾಡಿಟೀಸ್ಗೆ, ನಾನು ಹೇಳೋ ಪೆನ್ ಕಮಾಡಿಟಿಗೆ ಡೆಫಿನೆಟ್ಲಿ ಬರಲ್ಲ. ಯಾಕೆ ಅಂದ್ರೆ ದಟ್ ಎಕ್ಸ್ಟ್ರಾ 15 rupees ಅಲ್ಲಿ 10 rupees ಅವ್ನು ಗಿವ್ ಅಪ್ ಮಾಡ್ತಾ ಇದ್ದಲ್ಲ, ಬಿಟ್ಕೊಡ್ತಾ ಇದ್ದಲ್ಲ, ದಟ್ ಇಸ್ ಹಿಸ್ ಪ್ರಾಫಿಟ್. ಫಾರ್ ಎಕ್ಸಾಂಪಲ್, ಐ ಆಮ್ ದ ಮ್ಯಾನುಫ್ಯಾಕ್ಚರ್ ಆಫ್ ದಿಸ್ ಪೆನ್. ನಾನು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ನನಗೆ ಟೋಟಲ್ ಕಾಸ್ಟ್ ಬಂದಿರೋದು 15 rupees. ನಾನು ಎಷ್ಟು ಪ್ರಾಫಿಟ್ ಇಟ್ಕೊಂಡಿದ್ದೀನಿ? ಅನದರ್ 15 rupees ಪ್ರಾಫಿಟ್ ಇಟ್ಕೊಂಡಿದ್ದೀನಿ. ಗವರ್ಮೆಂಟ್ ಟ್ಯಾಕ್ಸಸ್ ಪ್ರಾಫಿಟ್ ಎಲ್ಲ ಸೇರಿ ಕೊನೆ ನಾನು ಏನು ಮಾಡ್ತಾ ಇದ್ದೀನಿ, ದಿಸ್ ಮಾರ್ಕೆಟ್ ವ್ಯಾಲ್ಯೂ ಇಸ್ 30 rupees ಅಂತ ಬಿಡ್ತಾ ಇದ್ದೀನಿ. ಕರೆಕ್ಟ್? ಬಟ್ ಒನ್ ಮೋರ್ ಕಾಂಪಿಟೇಟರ್ ಇಸ್ ದೇರ್. ಅವನಿಗೂ 15 rupees ಕಾಸ್ಟ್ ಆಗ್ತಾ ಇದೆ. ಬಟ್ ಹಿ ಈಸ್ ಕಾಂಪಿಟಿಂಗ್ ವಿತ್ ಮೀ ಅಂಡ್ ಹಿ ಈಸ್ ಓಕೆ ಫಾರ್ ಓನ್ಲಿ 5 rupees ಆಫ್ ಪ್ರಾಫಿಟ್. ಅವಾಗ ನಾನು ಏನು ಮಾಡ್ತೀನಿ, ಈ ಪ್ರೈಸಸ್ ಅನ್ನ ಕಡಿಮೆ ಮಾಡ್ತೀನಿ ಅಂಡ್ ಐ ಸೆಲ್ ಡಿಸ್ಕೌಂಟೆಡ್ ರೇಟ್ಗೆ ನಾನು ಸೆಲ್ಲರ್ಗೆ ಸೇಲ್ ಮಾಡ್ತೀನಿ. ಇದನ್ನ ಐ ಆಮ್ ಹ್ಯಾಪಿ ವಿತ್ ಓನ್ಲಿ 5 rupees ಆಫ್ ಪ್ರಾಫಿಟ್. ಕರೆಕ್ಟ್ ಅಲ್ವಾ? 15 rupees ಪ್ರಾಫಿಟ್ ಬಂದಿದ್ರೆ ಚೆನ್ನಾಗಿತ್ತು. ಬಟ್ ಕಾಂಪಿಟೇಟರ್ ಇರೋದ್ರಿಂದ ಆ 10 rupees ನಾನು ಬಿಟ್ಕೊಡ್ತಾ ಇದ್ದೀನಲ್ಲ. ಕರೆಕ್ಟ್ ಅಲ್ವಾ? ಹಾಗೆ ಸೊ ಹಾಗೆ ಎಕಾನಮಿನಲ್ಲಿ ಏನಾಗುತ್ತೆ, ದೇ ವಿಲ್ ಬ್ಯಾಲೆನ್ಸ್. ಬಟ್ ಇದು ಮಾರ್ಕೆಟ್ 30 rupees ಇದೆಯಲ್ಲ, ದ್ಯಾಟ್ ವಿಲ್ ಬಿ ಕೌಂಟೆಡ್ ಫಾರ್ GDP ಕೌಂಟ್ ಆಗೋ 30 rupees. ಬಟ್ ಆಕ್ಚುಲ್ ನೋಡೋದಾದ್ರೆ ನಾವು ಸರ್ ಆಕ್ಚುಲಿ ಅದು ಸೇಲ್ ಆಗಿರ್ತಕ್ಕಂಥದ್ದು 20 rupeesಗೆ, 30 rupeesಗೆ MRP ಇದೆ. 10 rupees ಆಕ್ಚುಲಿ ಆ ಪ್ರಾಫಿಟ್ ಅವ್ನು ಏನಿತ್ತು ಅವನಿಗೆ 10 rupees ಹೋಗಿಲ್ಲ, ಆದರೂ ಕೂಡ 10 rupees ಎಕ್ಸ್ಟ್ರಾ GDP ನಮಗೆ ತೋರಿಸುತ್ತಲ್ವ ಸರ್ ಅಂದ್ರೆ ದಟ್ ಇಸ್ ಟ್ರೂ. That is absolutely true. Correct? But that is how we are calculating the GDP. You think of it. After coming into the market, retail shopping ಬಂದ್ಮೇಲೆ ಅವನು ನಿನ್ಗಿದನ್ನ ಓದೋಡ್ಗು ತಗೊಳಪ್ಪ ಫ್ರೀಯಾಗಿ ಕೊಡ್ತಿದ್ದೀನಿ ಅನ್ನೋದನ್ನ ರಿಜಿಸ್ಟರ್ ಮಾಡ್ತಾನ. ಇಷ್ಟು ಪೆನ್ನು ನನ್ನ ಅಂಗಡಿನಲ್ಲಿ ಫ್ರೀಯಾಗಿ ಕೊಟ್ಟಿದ್ದೀನಿ, ಇಷ್ಟು ಪೆನ್ನ 20 rupees ಕೊಟ್ಟಿದ್ದೀನಿ, ಇಷ್ಟು ಪೆನ್ನ 25 rupees ಕೊಟ್ಟಿದ್ದೀನಿ ಅಂತ ರಿಜಿಸ್ಟರ್ ಮಾಡಿ ಆ ರಿಜಿಸ್ಟರ್ನ ತಗೊಂಡು ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಮಿಟ್ ಮಾಡ್ತಾನ.
ಇಂಪಾಸಿಬಲ್, ದಟ್ ಇಸ್ ನಾಟ್ ಪಾಸಿಬಲ್, ದಟ್ ಇಸ್ ನಾಟ್ ಹ್ಯಾಪನಿಂಗ್. ಕರೆಕ್ಟ್ ಅಲ್ವಾ? ಸೊ ಅಲ್ಲಿಗೆ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಆಗಿ ಮಾರ್ಕೆಟಿಗೆ ಬರುವಾಗ ಯಾವ ಪ್ರೈಸನ್ನು ಕ್ಯಾರಿ ಮಾಡುತ್ತೋ, ಸೊ ದ್ಯಾಟ್ ವಿಲ್ ಬಿ ಕೌಂಟೆಡ್ ಫಾರ್ GDP. ಅದರಲ್ಲಿ 10 ರೂಪೀಸ್ ಎಕ್ಸ್ಟ್ರಾ GDP ನಮಗೆ ತರಿಸ್ತಾ ಇದೆ ಅಂತ ಹೇಳಿದ್ರೆ, ಎಕ್ಸಾಗರೇಟ್ ಆಗ್ತದೆ ಅಂತ ಹೇಳಿದ್ರೆ, ದಟ್ ಇಸ್ ಟ್ರೂ ಆಗುತ್ತಲ್ಲ. ಬಟ್ ಓವರ್ ಆಲ್ GDP ಕೌಂಟ್ ಮಾಡಿದಾಗ ಅವ್ರು 0.5% or 1% ಎಕ್ಸ್ಟ್ರಾ ತೋರಿಸ್ತಾ ಇರುತ್ತೆ. But the GDP is counted through the company stocks clearance also. ಹೇಗೆ? The product which is, if a company sells a product, ಹ್ಮ್ that product, the number of product, the items sold from that product, it's like counted from the GDP. Like the company will give the report to the government of India income listing. ಯಾವ ಕಂಪನಿ ಬಗ್ಗೆ ಹೇಳಿದ್ರೆ? No sir, if a product is ಈ ಕಂಪನಿ ಒಂದು ಪ್ರಾಡಕ್ಟ್ ಇಟ್ಕೊಂಡು ಆ ಪ್ರಾಡಕ್ಟ್ ಐಟಮ್ ನ ಸೇಲ್ ಮಾಡಿದ್ರೆ ನಂಬರ್ ಆಫ್ ಪ್ರಾಡಕ್ಟ್ ಸೇಲ್ ಐಟಮ್ ಸೇಲ್ ಆಗಿದೆ. ದಟ್ ಇಸ್ ಫಾರ್ ದೇರ್ ಟ್ಯಾಕ್ಸ್ ಇನ್ವೆಂಟರೀಸ್. ಟ್ಯಾಕ್ಸ್ಗೆ ಅವರು ಇನ್ವೆಂಟರೀಸ್ ಬರೀತಾರೆ, ಅದು ಸೇಲಿಗೆ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಐ ಆಮ್ ಅ ಮ್ಯಾನುಫ್ಯಾಕ್ಚರ್ ಆಫ್ ಎ ಲ್ಯಾಪ್ಟಾಪ್, ಯು ಆರ್ ದ ಸೆಲ್ಲರ್ ಆಫ್ ಎ ಲ್ಯಾಪ್ಟಾಪ್. ಕರೆಕ್ಟ್ ಅಲ್ವಾ? ನಿಮ್ಮಿಂದ ಗವರ್ಮೆಂಟ್ ಇನ್ವೆಂಟರಿ ತಗೊಳ್ಳಲ್ಲ, ಮ್ಯಾನುಫ್ಯಾಕ್ಚರ್ ಇಂದ ಇನ್ವೆಂಟರಿ ತಗೋತಾರೆ. ಹೌ ಮೆನಿ ಗೂಡ್ಸ್ from April 1st to March 31st are being manufactured? How many laptops Rudresh has been manufactured from April 1st to March 31st? April 1st ಇಂದ March 31st ಗೆ ರುದ್ರೇಶ್ ಅವ್ರ ಕಂಪನಿನಲ್ಲಿ ಎಷ್ಟು ಲ್ಯಾಪ್ಟಾಪ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ? ಈಚ್ ಲ್ಯಾಪ್ಟಾಪ್ ಇಸ್ ಕಾಸ್ಟಿಂಗ್ ಹೌ ಮಚ್? ದಟ್ ಇಸ್ GDP. ಅದು ಒಳಗೆ ಬಂದ ಮೇಲೆ ನೀವು ಸೇಲ್ ಮಾಡ್ತೀರಿ, ಇನ್ವೆಂಟರಿ ಬರೀತೀರಿ, ಸಚ್ ಥಿಂಗ್ ಆಗುತ್ತಲ್ಲ, ದಟ್ ಯು ಡೂ ಫಾರ್ ಯುವರ್ ಟ್ಯಾಕ್ಸ್ ಪರ್ಪಸಸ್, ನಾಟ್ ಫಾರ್ GDP. GDP ನಲ್ಲಿ ಎಷ್ಟು ಕಮಾಡಿಟೀಸ್ ಅಥವಾ ಸರ್ವಿಸಸ್ ಬೀಯಿಂಗ್ ಪ್ರೊವೈಡೆಡ್ ಅಷ್ಟೇ ನಾವು ಕೌಂಟ್ ಮಾಡ್ತೀವಿ. In between that only the black economy concept will arise, no? ಕರೆಕ್ಟ್. ಹೇಗೆ ಬ್ಲ್ಯಾಕ್ ಇಕಾನಮಿ? Like the number of products ಈಗ ಒಂದತ್ತು ಸೆಲ್ ಆಗಿದೆ ಅಂದ್ರೆ ಅದ್ರ ಬಂದಿರೋದು ಇವರು 5 ಸೆಲ್ ಆಗಿದೆ ಅಂತ they give the report on. No, I'll tell you one more example. See, for example, as I mentioned, this is a company, we are manufacturing 100 laptops every year. Correct alva? Somu is an assistant. Somu ಹೇಳಿರ್ತೀನಿ 100 ಮ್ಯಾನುಫ್ಯಾಕ್ಚರ್ ಅಷ್ಟೇ ನೀನು ಮಾಡಬೇಕು, ಕಂಪನಿಯಲ್ಲೂ ಅಷ್ಟೇ ಪ್ರೊಡಕ್ಷನ್ ಮಾಡಬೇಕು ಅಂತ. ಬಟ್ ವಿತೌಟ್ ಮೈ ನಾಲೆಡ್ಜ್, ವಿತೌಟ್ ದ ಕಂಪನೀಸ್ ನಾಲೆಡ್ಜ್, ಈ ಪ್ರೊಡ್ಯೂಸಸ್ 110 ಲ್ಯಾಪ್ಟಾಪ್ಸ್. ಕರೆಕ್ಟ್? ಬಟ್ 100 ಹ್ಯಾಸ್ ಬಿನ್ ರಿಜಿಸ್ಟರ್ಡ್ and we have reported in the government. Remaining 10 he sells in the black market. ಎಕ್ಸ್ಟ್ರಾ 10 ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾನಲ್ಲ, ನಮ್ಮ ನಾಲೆಡ್ಜ್ ಇಲ್ಲದೆ ನಾವು ಏನು ಮಾಡ್ತಾನೆ, ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಬೇರೆ ಕಡೆ ಮಾರ್ಬಿಡ್ತಾನೆ. ಅದು GDP ಬರೋದೇ ಅಲ್ಲ. ಅದಕ್ಕೆ ಇಲಿಜಿಟಿಮೇಟ್ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲೀಗಲ್ ಮಾರ್ಕೆಟ್, ಇಲಿಜಿಟಿಮೇಟ್ ಮಾರ್ಕೆಟ್ ನೆವರ್ ಕಮ್ಸ್ ಟು GDP. One more best example I'll give you. What is your breakfast today? Was chapati cooked by your mother. Was it counted under GDP? It was counted under the No. Was the chapati which you ate counted under GDP? no, the package with the like the MRP seal, the Ashirwad, the floor will be counted also. Your mother, I'll tell you. Listen. ಆಶೀರ್ವಾದ್ ಗೋಧಿ ಹಿಟ್ಟಿದೆಯಲ್ಲ, ಆಶೀರ್ವಾದ್ ಗೋಧಿ ಹಿಟ್ಟು GDPಗೆ ಕೌಂಟ್ ಆಗಲ್ಲ. ಎಷ್ಟು ಆಶೀರ್ವಾದ್ ಗೋಧಿ ಹಿಟ್ಟು ಮಾರ್ಕೆಟಿಗೆ ಬಂದಿದೆ ಅಂತ GDP ಕೌಂಟ್ ಆಗಲ್ಲ. ಆ ರೀತಿ ಆಶೀರ್ವಾದ್ ಗೋಧಿ ಹಿಟ್ಟು ಅಥವಾ ಅನ್ನಪೂರ್ಣ ಗೋಧಿ ಹಿಟ್ಟು ಲಿಸನ್, ಅದು ಮಾರ್ಕೆಟಿಗೆ ಬಂದಿದೆಯಲ್ವಾ, ಆ ಆಶೀರ್ವಾದ್ ಗೋಧಿ ಹಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಶುಗರ್, ಅದ್ರ ಜೊತೆಗೆ ಸ್ವಲ್ಪ ಬೇರೆ ಎಲ್ಲ ಈಸ್ಟ್ ಎಲ್ಲ ಮಿಕ್ಸ್ ಮಾಡಿ ಎಷ್ಟು ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಬರುತ್ತೆ ಹೊರತು ಎಷ್ಟು ಆಶೀರ್ವಾದ್ ಗೋಧಿ ಹಿಟ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಬರಲ್ಲ. ಗೋಧಿ ಹಿಟ್ಟನ್ನ ಇಸ್ ನಾಟ್ ಅ ಫೈನಲ್ ಗುಡ್. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇಲ್ಲ. ಗೋಧಿ ಹಿಟ್ಟು ಇಸ್ ನಾಟ್ ಅ ಫೈನಲ್ ಗುಡ್. ನಾವು ಹೋಟೆಲ್ಗೆ ಹೋಗಿ ಒಂದು ಪ್ಲೇಟ್ ಗೋಧಿ ಹಿಟ್ಟು ಕೊಡಿ ಅಂತ ಇಲ್ಲಿ ಆರ್ಡರ್ ಮಾಡಿ ತಿಂತೀವ, ವಿ ನೆವರ್ ಕನ್ಸ್ಯೂಮ್. ಇಟ್ ಇಸ್ ನಾಟ್ ಅ ಫೈನಲ್ ಗುಡ್. ಇಟ್ ಈಸ್ ಅನ್ ಇಂಟರ್ಮೀಡಿಯೇಟರಿ ಗುಡ್ ಟು ಪ್ರಿಪೇರ್ ಚಪಾತಿ, ಟು ಪ್ರಿಪೇರ್ ಬ್ರೆಡ್. ಕರೆಕ್ಟ್ ಅಲ್ವಾ? ಅದು ಬ್ರೆಡ್ ಆದ್ರೆ ಬ್ರೆಡ್ ಇಸ್ ಅ ಫೈನಲ್ ಗುಡ್, ಡೈರೆಕ್ಟ್ಲಿ ಯು ಕನ್ಸ್ಯೂಮ್. ಎಸ್ ಅಲ್ಲ? ಬರ್ಗರ್ ಇಸ್ ಅ ಫೈನಲ್ ಗುಡ್ ದಟ್ ಯು ಕನ್ಸ್ಯೂಮ್. ಬರ್ಗರ್ ಒಳಗಡೆ ಎಷ್ಟು ಟೊಮ್ಯಾಟೊ ಇದೆ ಅಂತ ಕೌಂಟ್ ಮಾಡಲ್ಲ GDPಗೆ, ಎಷ್ಟು ಬರ್ಗರ್ಸ್ ಸೇಲ್ ಆಗಿದೆ ಅಂತ ಕೌಂಟ್ ಮಾಡ್ತೀವಿ. ಬಟ್ ಆ ಬರ್ಗರ್ಸ್ ಸೇಲ್ ಆಗುವಾಗ 30 ರೂಪೀಸ್ ಒಂದು ಬರ್ಗರ್ ಇದ್ರೆ 5 ರೂಪೀಸ್ ಗೋಧಿ ಹಿಟ್ಟು, 5 ರೂಪೀಸ್ ಟೊಮ್ಯಾಟೊ, 5 ರೂಪೀಸ್ ಶುಗರ್, 5 ರೂಪೀಸ್ ಬೇರೆ ಬೇರೆ ಐಟಮ್ಸ್.
ಚೀಸ್ ಅಂಡ್ ಎವ್ರಿಥಿಂಗ್ ಇದೆಲ್ಲ ಸೇರಿ ಒಂದು ಬರ್ಗರ್ 30 rupees ಸೇಲ್ ಆಗಿರುತ್ತೆ. ಹೌ ಮೆನಿ ಬರ್ಗರ್ಸ್ ಆರ್ ಬೀಯಿಂಗ್ ಕಾಂಟ್ರಿಬ್ಯೂಟೆಡ್ ಅಂತ ಇರುತ್ತೆ. ಬಟ್ ಆ ಬರ್ಗರ್ ಸೇಲ್ ಆದ್ಮೇಲೆ ಆ ಬರ್ಗರ್ಗೆ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಹೆಂಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಗೊತ್ತಾ? ಥಿಂಕ್ ಆಫ್ ಇಟ್. ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಹೆಂಗೆ ಅಂದ್ರೆ ಗೋಧಿ ಎಲ್ಲಿಂದ ಬಂದಿರೋದು? ಅಗ್ರಿಕಲ್ಚರ್ ಇಂದ. ಟೊಮ್ಯಾಟೋಸ್ ಎಲ್ಲಿಂದ ಬಂದಿರೋದು? ಅಗ್ರಿಕಲ್ಚರ್ ಇಂದ. ಅಲ್ಲಿದ್ದು ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟು? 10 rupees. ಅಲ್ಲಿಗೆ ಬರ್ಗರ್ಗೆ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಎಷ್ಟು? 10 rupees. ಅದನ್ನ ಸೇಲ್ ಮಾಡೋದಕ್ಕೆ ಅವ್ನು ಶಾಪ್ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾನಲ್ಲ ಮ್ಯಾಕ್ಡೊನಾಲ್ಡ್ಸ್, ಆ ಸೇಲ್ ಮಾಡೋದಕ್ಕೆ ಅವನಿಗೆ 5 ರೂಪಾಯಿ ಇಟ್ಕೋತಾನಲ್ಲ ಸರ್ವಿಸಸ್ಗೆ, ದಟ್ ಇಸ್ ಹಿಸ್ ಕಾಂಟ್ರಿಬ್ಯೂಷನ್. ಅದು 5 rupees. ಅದು ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರೆ 5 ರೂಪಾಯಿ, ಅದು ಕೂಡ ಇನ್ವಾಲ್ವ್ ಆಗುತ್ತೆ. ಹೀಗೆ ಸರ್ವಿಸ್ ಸೆಕ್ಟರ್ದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದು, ಅಗ್ರಿಕಲ್ಚರ್ ಸೆಕ್ಟರ್ದು ಮೂರದು ಕಾಂಟ್ರಿಬ್ಯೂಷನ್ ಇರುತ್ತೆ ಒಂದು ಪ್ರಾಡಕ್ಟ್ ಅಲ್ಲಿ. ಜನಪ್ಪ ಅದೇ ಚಪಾತಿಯನ್ನ ನಿಮ್ಮ ಮದರ್ ನಿಮಗೆ ಕೊಡೋದ್ರ ಬದಲು ಒಂದು ಹೋಟೆಲ್ ಇಟ್ಟು ಹೋಟೆಲಲ್ಲಿ ಮಾರಿದ್ದಿದ್ರೆ that would have counted under GDP. Get the point? ಚಪಾತಿಯನ್ನ ಹೋಟೆಲ್ ಮೈಲಾರಿ ಇದೆಯಲ್ಲ, ಮೈಲಾರಿನಲ್ಲಿ ಒಂದು ಪ್ಲೇಟ್ ಚಪಾತಿ ತಿಂದ್ರೆ ಅದು GDP ಕೌಂಟ್ ಆಗುತ್ತೆ. ಅದೇ ಚಪಾತಿಯನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಮದರ್ ಮಾಡೋರು ಕುಕ್ ಮಾಡೋದನ್ನ ತಿಂದ್ರೆ GDPಗೆ ಕೌಂಟ್ ಆಗಲ್ಲ. ಕ್ಲಿಯರ್? We never count how many breads are being, how much wheat is being produced, butter is being produced, yeast is being produced, sugar ಎಷ್ಟು ಪ್ರೊಡಕ್ಷನ್ ಆಗಿದೆ, ಇದೆಲ್ಲ ಕೌಂಟ್ ಮಾಡಲ್ಲ GDPಗೆ. ಇದಿಷ್ಟನ್ನು ಮಿಕ್ಸ್ ಮಾಡಿ ಫೈನಲ್ ಪ್ರಾಡಕ್ಟ್ ಆಗುತ್ತಲ್ಲ, ಅದನ್ನ ಎಷ್ಟು ಕನ್ಸ್ಯೂಮ್ ಮಾಡಿದೀವಿ ಅನ್ನೋದು ಮಾತ್ರ GDP ಕೌಂಟ್ ಆಗುತ್ತೆ. Correct? So let us see, to understand GDP, let us see what are goods and services. Is it a good or service? This one? How come it becomes a service? Is it tangible? Then it is a good. Is my teaching is tangible? ನಾನು ಟೀಚಿಂಗ್ ಮಾಡ್ತಾ ಇರೋದು ನಿಮ್ಗೆ ಮುಟ್ಟಕ್ಕಾಗತ್ತಾ? You cannot touch and feel, alva. If you can touch and feel, that is a good commodity. If you can't touch and feel, it is a service. Is this a good or service? Good. Correct? It is not a service. Right? It's a commodity. Floriculture, anda, machli, whatever. What about this? They are all good, salva. Eggs are good, fish is good. What about this? Insurance company. Are they manufacturing something? No. They are providing their services. What about education institutions? They provide their services. Right? What about hospitals? Doctors? Engineers? Teachers? Lawyers? Services are good. Correct? So commodity go, goods go, services go, difference होता है. So what about this? Slice mower, good. Projector, fan, bulb, chairs, good, right? ಇದೆಲ್ಲ good, right? Banking services, insurance companies, education institutions, so colleges, so schools, so they all provide services. There is a difference. So you are understanding your GDP definition. We have so far understood what is market value. After that we have understood what are goods and services. Now let us see what is final good. Is it a final good? Now? Yes, sir. Who said yes? ನಿಮ್ಮ ಮನೆಗೆ ಒಂದ್ಸರಿ ವಿಸಿಟ್ ಮಾಡ್ತೀನಿ ರೀ. ನಿಮ್ಮ ಮನೆಗೆ ಬಹುಶಃ ಫರ್ನಿಚರ್ ಎಲ್ಲ ಹಂಗೆ ಇದೆಯಾ? I thought the timber. ಫರ್ನಿಚರ್ ಎಲ್ಲ ಹಂಗೆ ಇದ್ರೆ ಐ ಬಿಲೀವ್ ಓಕೆ ಪ್ರಾಬಬ್ಲಿ ಇಟ್ಸ್ ಎ ಫೈನಲ್ ಗುಡ್. ದಿಸ್ ಇಸ್ now what the difference? ಇದಕ್ಕೆ ಬರೋ ಮಧ್ಯದಲ್ಲಿ ಬರೋದು, ಇದಕ್ಕೆ ಬರೋ ನಟ್ ಬೋಲ್ಟ್ ಲೇಬರ್ ಏನು ಮಾಡ್ತಾರೆ, ದೇ ಆರ್ ಆಲ್ ಇಂಟರ್ಮೀಡಿಯೇಟರಿ ಗುಡ್ಸ್. ಫೈನಲ್ ಗುಡ್ ಇಸ್ ದಟ್ ವಿಚ್ ಇಸ್ ರೆಡಿ ಟು ಕನ್ಸ್ಯೂಮ್. ಕರೆಕ್ಟ್ ಅಲ್ಲ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಯಾವುದೋ ಬ್ರೆಡ್, ಬಟರ್, ಈಸ್ಟ್, ಶುಗರ್, ರೈಟ್? Bread is a final good? Yes or no? Yes. Is butter is a final good? Butter is not a final good. But bread is a final good, ready to consume. Wheat is a final good? No. Sugar is a final good? Water is a final good? No.
ಇದೆಲ್ಲದನ್ನು ಮಿಕ್ಸ್ ಮಾಡಿ ಏನು ಮಾಡ್ತಾರೆ? ಬ್ರೆಡ್ ಮಾಡ್ತಾರೆ. ಬ್ರೆಡ್ ಇಸ್ ಅ ಫೈನಲ್ ಗುಡ್, ಕರೆಕ್ಟ್ ಅಲ್ವಾ? ಈ ಫೈನಲ್ ಗುಡ್ ಬ್ರೆಡ್ ಮನೆಯಲ್ಲಿ ಮಾಡಿದ್ರೆ GDP ಕೌಂಟ್ ಆಗುತ್ತಾ? ಇಲ್ಲ. ಬ್ರೆಡ್ ಅಂಗಡಿನಲ್ಲಿ ಮಾಡಿ ಸೇಲ್ ಮಾಡಿದ್ರೆ GDP ಕೌಂಟ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಓನ್ಲಿ. ದ ಗುಡ್ ಸೋಲ್ಡ್ ಇನ್ ದ ಮಾರ್ಕೆಟ್ ಅಂತ ಕರಿತೀವಿ. ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಆಗ್ಬೇಕು. ಅದಕ್ಕೆ ಪ್ರೈವೇಟ್ ಆಗಿ ನೀವು ಮನೆಯಲ್ಲಿ ಮಾಡ್ಕೊಂಡ್ರೆ ಅದು GDP ಕೌಂಟ್ ಆಗಲ್ಲ. ಇಫ್ ಯು ಸೆಲ್ ಅ ಪ್ರಾಡಕ್ಟ್ ಟು ಯುವರ್ ಫ್ರೆಂಡ್, ವಿಲ್ ಇಟ್ ಬಿ ಕೌಂಟೆಡ್ ಅಂಡರ್ GDP? ನೋ. ಇಫ್ ಯು ರಿಜಿಸ್ಟರ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್, ಆ ರಿಜಿಸ್ಟರ್ ಆಗಿ ಅದಕ್ಕೊಂದು ಅಂಗಡಿ ಅಂತ ಹೇಳ್ತಾರೆ, ಅಲ್ಲಿಂದ ಬಿಲ್ ಅನ್ನು ಇಶ್ಯೂ ಮಾಡಿದ್ರೆ ಇಟ್ ವಿಲ್ ಬಿ ಕೌಂಟೆಡ್ ಅಂಡರ್ GDP. ಕರೆಕ್ಟ್ ಅಲ್ವಾ? ಥಿಂಕ್ ಆಫ್ ಇಟ್. So we'll move on to GDP consideration. Okay. Summary value. Think about bill ಹಾಕಿದ್ದು. ಎಲ್ಲಿದೆ ಸಮ? ಅದಕ್ಕೆ ಯಾವಾಗ ಕೆಲಸ ಮಾಡಬೇಕು ಅದು ಅವ್ರಿಗೆ ಗೊತ್ತಾಗುತ್ತೆ. ಮಾಡಿ ಅಭ್ಯಾಸ ಇದೆ, ಗೊತ್ತಾಗುತ್ತೆ ನಮಗೆ. ನಾನು ಹಿಂಗಂದ್ರೆ ಇನ್ನ ಕೆಳಗೆ ಹೋಗ್ತಿದೆ. ಕಾಣಿಸಲ್ಲ ಬಾಬಾ? ಕಾಣುತ್ತಾ? ಇಲ್ಲಿ ಬರೋದ್ರೆ ಕಾಣುತ್ತಾ? ಕಾಣುತ್ತಾ? ಅಲ್ಲ, ಅಲ್ಲಿ ಬರೆಯಲ್ಲ. ಇಲ್ಲಿ ಕಾಣುತ್ತಾ? ಬೆಂಚ್ ಬೇಕಾ? ಕಾಣಲ್ಲ ಒಬ್ಬ? ಕಾಣಲ್ಲ? ಇಲ್ಲಿವರೆಗೂ ಕಾಣುತ್ತಾ? ಹೌದು. So GDP consideration ಅಲ್ಲಿ ಎರಡು ಎಕ್ಸಾಂಪಲ್ ಬರೀತೀನಿ. You just think of it and you answer my questions. See, for example, you purchased a new smartphone for a cost of 2,000 rupees. ಸಿಗದೆ ಇರ್ಬೋದು 2,000 ರೂಪಾಯಿ ಸ್ಮಾರ್ಟ್ಫೋನ್. ನೀವು ಮೊಬೈಲ್ ತಗೋತೀರಿ, 2,000 rupeesಗೆ ತಗೋತೀರಿ, ಬಟ್ ಯು ಸೆಲ್ ಇಟ್ ಫಾರ್ ಯುವರ್ ಫ್ರೆಂಡ್ ಫಾರ್ 800 rupees. ಹೊಸ ಮೊಬೈಲ್ ತಗೊಂಡ್ರಿ, ಒಂದು ವರ್ಷ ಯೂಸ್ ಮಾಡಿದಿರಿ, ಒಂದು ವರ್ಷ ಆದ್ಮೇಲೆ ವಾಪಸ್ ಕೊಟ್ಬಿಡೋಣ, ಸೇಲ್ ಮಾಡೋಣ ಅಂತ ಹೇಳಿ ನೀವು 800 rupees ಸೇಲ್ ಮಾಡ್ತೀರಿ. GDPಗೆ ಎಷ್ಟು ಅಮೌಂಟ್ ಕೌಂಟ್ ಆಗುತ್ತೆ? 2,000, 2,800, 1,200 ಎಷ್ಟು ಕೌಂಟ್ ಆಗುತ್ತೆ? ವೆರಿ ಗುಡ್. 2,000 ಮಾತ್ರ ಕೌಂಟ್ ಆಗುತ್ತೆ. ಯಾಕೆ? ಬಾಂಬೆ ಮಾರ್ಕೆಟ್ ವ್ಯಾಲ್ಯೂ. ವೆರಿ ಗುಡ್. ಯು ಅಂಡರ್ಸ್ಟುಡ್, ರೈಟ್? ಸೊ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಒಂದು ಸರಿ ಒಂದು ಹೊಸ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಚೆ ಬಂದ್ಮೇಲೆ ಇಟ್ ಇಸ್ ಕೌಂಟೆಡ್ ಆಲ್ರೆಡಿ ಅಂಡರ್ GDP. ಈ ಮೊಬೈಲ್ 2,000 ರೂಪಾಯಿದು ಎಷ್ಟು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಆಲ್ರೆಡಿ ಕೌಂಟ್ ಆಗಿರುತ್ತೆ GDPಗೆ. ಇಫ್ ಯು ಕೌಂಟ್ ಒನ್ಸ್ ಅಗೇನ್ ಆಫ್ಟರ್ ಸೆಲ್ಲಿಂಗ್ ಇಟ್, ರೀಸೆಲ್ಲಿಂಗ್ ಇಟ್, ಡೋಂಟ್ ಯು ಥಿಂಕ್ ಆಫ್ ಇಟ್ ಇಸ್ ಡಬಲ್ ಕೌಂಟಿಂಗ್? ಡಬಲ್ ಕೌಂಟಿಂಗ್ ಆಫ್ ದ ಸೇಮ್ ಪ್ರಾಡಕ್ಟ್. ಒಂದೇ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದೆ, ಬಟ್ ನೀವು ಮತ್ತೆ ಕೌಂಟ್ ಮಾಡಿದ್ರೆ 2 ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಒಂದು ಮೊಬೈಲ್ 2,000 ರೂಪಾಯಿಗೆ, ಇನ್ನೊಂದು ಮೊಬೈಲ್ 800 ರೂಪಾಯಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಟೋಟಲ್ 2,800 ರೂಪಾಯಿಗೆ 2 ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಕೌಂಟ್ ಮಾಡೋಕ್ಕಾಗುತ್ತಾ? ದಟ್ ವಿಲ್ ಬಿ ರಾಂಗ್. ಕರೆಕ್ಟ್ ಅಲ್ವಾ? ಸೊ ಓನ್ಲಿ ಒನ್ ಮೊಬೈಲ್ ಹ್ಯಾಸ್ ಬಿನ್ ಮ್ಯಾನುಫ್ಯಾಕ್ಚರ್. ದಿಸ್ ವಿಲ್ ಬಿ ಕೌಂಟೆಡ್ ಅಂಡರ್ GDP. ಯಾವುದು? 2,000 rupees ಅಷ್ಟೇ GDPಗೆ ಕೌಂಟ್ ಆಗುತ್ತೆ. ರೈಟ್? GDP ಕನ್ಸಿಡರೇಷನ್ ಆಕ್ಚುಲ್ ಆಗಿ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಲೆಟ್ ಮಿ ರೈಟ್ ಎಕ್ಸಾಂಪಲ್ಸ್. Take commodity 1, the quantity produced and the price of it, and we finally count GDP. Then commodities ಬರೀತಾ ಇದ್ದೀನಿ, ಸರ್ವಿಸಸ್ಗೂ ಹಂಗೆ ಕೌಂಟ್ ಆಗುತ್ತೆ. See, for example, ಮೊದಲನೇ ಇದು ವಿಲ್ ರೈಟ್ bread. Second we write pen. So for example, the quantity produced of bread and quantity produced of pen in the numbers of this is 10, this is 10.
and each costing around 10 rupees. This is costing around 2 rupees. Now what is the GDP? What is the GDP? How many breads are being manufactured from April 1st, single year ಅಂದರೆ April 1st ಇಂದ March 31st ಗೆ ಎಷ್ಟು bread manufacture ಆಗಿದೆ? 10 bread. Each bread is costing 10 rupees. What is the GDP contribution of bread? 100 rupees. One commodity. Second commodity, how many pens are manufactured? 10 pens are manufactured from April 1st to March 31st. How much is each pen is costing? 2 rupees. What is this contribution? 20 rupees. If we count both of them, what is the GDP of the country in 1 year? 120. Like that, you think of it, how many laptops are manufactured? Every day, ಎಷ್ಟು commodities use ಮಾಡ್ತೀರಿ ನೀವು? ಅದೆಲ್ಲವನ್ನೂ ಲಿಸ್ಟ್ ಮಾಡ್ತಾ ಹೋಗಿ. There are plenty of commodities. ನೀವು glass use ಮಾಡ್ತಾ ಇದ್ರಿ. How many specs are manufactured? How many projectors are manufactured? Correct? How many cameras are being manufactured? How many bench, chairs, fans, lights, bulbs? ಇದೆಲ್ಲವನ್ನ ಲಿಸ್ಟ್ ಮಾಡ್ತಾ ಹೋದ್ರೆ ಅದರ ಕ್ವಾಂಟಿಟಿ ಪ್ರೊಡ್ಯೂಸ್ ಅಂಡ್ ಅದರ ಪ್ರೈಸಸ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಟೋಟಲ್ GDP ಸಿಗುತ್ತೆ. ದಟ್ GDP ಫಾರ್ ಇಂಡಿಯಾ ವಿ ರೇಟೆಡ್ ಆಸ್ 2.67 ಟ್ರಿಲಿಯನ್. 2.67 trillion ಬರೀತೀವಿ. If you compare this with the current prices of previous year, we get GDP growth. In comparison to the last financial year, ಈ ವರ್ಷದಲ್ಲಿ ಎಷ್ಟು ಎಕ್ಸ್ಟ್ರಾ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ, ಎಷ್ಟು ಎಕ್ಸ್ಟ್ರಾ ಪ್ರೊಡಕ್ಷನ್ ಮಾಡಿದ್ವಿ ಅಂತ ನೋಡೋದೇ GDP growth. This is GDP. In comparison to the previous financial year, we count the GDP growth. See your definition of GDP. What GDP says? Market value. We understood what is market value of all final goods and services. We understood what are final goods and services. Goods and services too. Produced domestically within singular. What do you mean by domestically? Within our country. See, for example, if you manufacture something in Andaman and Nicobar, and here Lakshadweep, somewhere here, you manufacture material, will it be counted under GDP? Yes or no? How many say no? You say no? Why? GDP counts territorial boundary of a country. If something is produced here, it is the territorial boundary of our country. From the border up to 200 nautical miles, it is a border of India. Idru ಒಳಗಡೆ ನೀವು ಏನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, it is within the country. The meaning of within the country. Within the country meaning by territorial boundary of a country. ಇದರ ಒಳಗಡೆ ಏನೇ ಮ್ಯಾನುಫ್ಯಾಕ್ಚರ್ ಆದರೂ, ಏನೇ ಪ್ರೊಡಕ್ಷನ್ ಆದರೂ, ಏನೇ ಸರ್ವಿಸಸ್ ಪ್ರೊವೈಡ್ ಮಾಡಿದ್ರು, everything will be counted under GDP. Okay, Andaman Nicobar ಆದರೂ don't you think Andaman Nicobar belongs to India? ಇಲ್ಲ ಚೈನಾ ಕೊಟ್ಬಿಡುವ? ಇಲ್ಲ, belongs to India only, right? So this is how we count GDP. Next class ಅಲ್ಲಿ we'll discuss about GDP. How do we count GDP at factor cost, GDP at market prices, real GDP, nominal GDP and their differences, and GDP deflator. Okay. After that, we move on to NDP. After NDP, GDP, then you should tell me NNP. Okay? See. $230 sharp optionals ತಗೊಂಡಿರೋರು ಯಾರು ಡಿಸೈಡ್ ಮಾಡಿಲ್ಲ ಅಂತ ಇಬ್ಬರು ಮೂರು ಜನ ಹೇಳಿದರೆ ಅವರು, ಜೊತೆಗೆ ಬೇರೆ ಆಪ್ಷನ್ ಯಾರು ತಗೊಂಡಿದ್ದೀವಿ ನಾವು ಹೇಳಿರೋದು ಬಿಟ್ಟು, ಸೋಷಿಯಾಲಜಿ ಕನ್ನಡ ಬಿಟ್ಟು ಯಾವ್ದು ಆಂಥ್ರೋಪಾಲಜಿ, ಬಾಟ್ನಿ, ನೀವು ಆಂಥ್ರೋಪಾಲಜಿ, ನಿಮ್ಮದು ನೀವು ಇಷ್ಟು ಜನ ಇರಬೇಕು. ಯಾರ ಆಂಥ್ರೋಪಾಲಜಿ ಬೇರೆ ಬೇರೆ ಸಬ್ಜೆಕ್ಟ್ ತಗೊಂಡಿದ್ರಿ, ನೀವು ಕೂಡ ಆಫ್ಟರ್ ದ ಲಂಚ್ ಯು ಶುಡ್ ಕಮ್ ಬ್ಯಾಕ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ಯು ಟು ಪೀಪಲ್ ಇವತ್ತು ಡಿಸ್ಕಷನ್
ಆದಮೇಲೆ 2:30 ಮೇಲೆ ಡಿಸ್ಕಷನ್ಸ್ ಆದಮೇಲೆ ಐ ಮೀಟ್ ಯು ಪೀಪಲ್. ನೀವು ಯಾರು ಇಬ್ಬರು ಹೊಸಬ್ರು ಬಂದಿದ್ದಾರಲ್ಲ ಅವರು. ಓಕೆ.